ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ಎಪಿಸೋಡ್ 9 ಈ ಸೀಸನ್ ನ ಬೆಸ್ಟ್ ಎಪಿಸೋಡ್ ಗಳಲ್ಲಿ ಇದು ಕೂಡ ಒಂದು. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಆದ್ರೆ ಆ ಉತ್ತರ ಕೂಡ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕೋ ರೀತಿ ಇದೆ. ಜೇಡ್ ಸುರಂಗಕ್ಕೆ ಹೋಗೋ ಪ್ಲಾನ್ ಮಾಡಿದ್ದ, ಅದೇ ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗದ ಮೇಲೆನೆ ಬಾಟಲ್ ಟ್ರೀ ಇದೆ. ಸುರಂಗಕ್ಕೆ ಒಂದು ಟೀಮ್ ಅವರು ಹೋಗಿ ಮೂಳೆಗಳನ್ನ ತೆಕ್ಕೊಂಡಾದ್ಮೇಲೆ ಮೇಲೆ ಬಾಟಲ್ ಟ್ರೀನ ಕಿತ್ ಹಾಕಿ ಅವರನ್ನ ಹೊರಗೆ ಕರ್ಕೊಂಡ್ರಾಯ್ತು ಅಂದ್ರು ಬಾಯ್ಡ್ ಕೇಳಿರ್ಲಿಲ್ಲ. ಆದ್ರೆ ಈಗ ಜೇಡ್ ನ ಪ್ಲಾನ್ ಪ್ರಕಾರನೇ ಮಾಡೋಕೆ ರೆಡಿ ಆಗಿದ್ದಾರೆ, ಮ್ಯಾನ್ ಇನ್ ಯೆಲ್ಲೋ ನ ಕಾರಣದಿಂದ. ವಿಕ್ಟರ್ಗೆ ಮೊದ್ಲೇ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಾಟಲ್ ಟ್ರೀನ ಕಟ್ ಮಾಡಬೇಡ, ಅದಿರೋದು ತುಂಬಾನೇ ಮುಖ್ಯ ಅಂತ ಹೇಳಿದ್ದ. ಅದಕ್ಕೆ ಜೇಡ್ ನ ಪ್ಲಾನ್ ವಿಕ್ಟರ್ಗೆ ಗೊತ್ತಾದ್ಮೇಲೆ ಮರ ಕೀಳೋಕೆ ನಾನ್ ಬಿಡಲ್ಲ ಅಂತ ಕೂತಿದ್ದಾನೆ. ಸೋಫಿಯಾ ಸೈಲೆಂಟ್ ಆಗಿದ್ದವಳು ಈಗ ವೈಲೆಂಟ್ ಆಗಿದ್ದಾಳೆ. ಕ್ಲಾರಾಳ ಸಹಾಯದಿಂದ ತಾನು ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದಳೋ ಅದನ್ನ ಬೇಗ ಬೇಗ ಮಾಡ್ತಾ ಇದ್ದಾಳೆ. ಫಾತಿಮಾಳ ಹೊಟ್ಟೆ ಮೇಲೆ ನೀಲಿ ಬಣ್ಣದ ನರಗಳು ಪ್ರತ್ಯಕ್ಷ ಆಗಿತ್ತು. ಆಮೇಲೆ ಕ್ರಿಸ್ಟಿ ಹತ್ರ ಕರ್ಕೊಂಡು ಹೋದಾಗ ಹಾರ್ಟ್ ಬೀಟ್ ಮತ್ತೆ ಬಿಪಿ ಎಲ್ಲ ತುಂಬಾನೇ ಕಡಿಮೆ ಇದೆ. ಮನುಷ್ಯರಿಗೆ ಬದುಕೋಕೆ ಆಗಲ್ಲ, ಅಷ್ಟು ಕಡಿಮೆ ಇದೆ. ಆದ್ರೂ ಫಾತಿಮಾ ಆರಾಮಾಗಿ ಇರೋದೇ ಚಿಂತೆ. ಹೆನ್ರಿಗೆ ಭ್ರಮೆ ಆಗೋದು ಮುಂದುವರೆದಿದೆ. ಹೆನ್ರಿ ಭ್ರಮೆನೇ ರಿಯಲ್ ಅಂತ ಇನ್ನೂ ನಂಬಿರ್ಲಿಲ್ಲ. ಆದ್ರೆ ಯಾವಾಗ ಡಾಕ್ಟರ್ ಇವರ ತಲೆ ತಿಂದ್ರೋ ಆಗಿನಿಂದ ರಿಯಲ್ ಯಾವ್ದು ಭ್ರಮೆ ಯಾವ್ದು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ. ನಿಮ್ಮನ್ನ ಆ ಜಾಗದಲ್ಲಿ ಏನೋ ಹಿಡಿದಿಡ್ಕೊಂಡಿದೆ, ಆ ಆಂಕರ್ ನ ನೀವು ನಾಶ ಮಾಡಿ ಕನೆಕ್ಷನ್ ನ ಕಟ್ ಮಾಡ್ಕೊಂಡು ರಿಯಲ್ ಪ್ರಪಂಚಕ್ಕೆ ವಾಪಸ್ ಬರ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಹೆನ್ರಿ ತುಂಬಾನೇ ಯೋಚನೆ ಮಾಡಿದಾಗ ಗೊತ್ತಾಗಿದೆ, ತಮ್ಮನ್ನ ಟೌನ್ ಅಲ್ಲಿ ಹಿಡಿದಿಡ್ಕೊಂಡಿರೋದು ಬೇರೆ ಯಾರು ಅಲ್ಲ, ವಿಕ್ಟರ್. ಅವನೇ ಆಂಕರ್ ಆಗಿದ್ದಾನೆ. ಮ್ಯಾನ್ ಇನ್ ಯೆಲ್ಲೋ ಟಬಿತಾನ ಕರೆಸ್ಕೊಂಡು ಯಾವ್ದೋ ಜನ್ಮದಲ್ಲಿ ತನ್ನ ಹೆಂಡತಿ ಇವಳು ಅನ್ನೋ ಹಾಗೆ ಮಾತಾಡ್ದ. ಹೆಂಡತಿ ಅಂತ ಹೇಳಿಲ್ಲ, ಆದ್ರೆ ನಿನ್ನಷ್ಟು ಒಳ್ಳೆ ಫ್ರೆಂಡ್ ನನಗೆ ಸಿಕ್ಕೇ ಇಲ್ಲ ಅಂದ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವನು ಕೂಡ ಬೇರೆಯವರ ತರ ಈ ಟೌನ್ ಅಲ್ಲಿ ತಗ್ಲಾಕೊಂಡಿರೋ ಹಾಗೆ ಮಾತಾಡ್ತಾನೆ. ನೀವು ಮಕ್ಕಳ ಮೂಳೆಗಳನ್ನ ಹೊರಗೆ ತೆಗೆದ್ರೆ ಮನೆಗೆ ಹೋಗ್ಬೋದು, ಇಲ್ಲ ಗುಂಡಿ ತೆಗ್ದಾಗ ಬೇರೆ ಯಾವ್ದಾದ್ರೂ ಭಯಾನಕ ದುಷ್ಟಶಕ್ತಿಯನ್ನ ಹೊರಗೆ ಬಿಡ್ತೀರಾ, ಏನಾಗುತ್ತೋ ಗೊತ್ತಿಲ್ಲ ಅಂತ ಟಬಿತಾಗೆ ಹೇಳಿ ಹೋಗಿದ್ದ. ಈಗ ಎಪಿಸೋಡ್ 9 ನಲ್ಲಿ ಏನಾಗುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಟಬಿತಾ ನಡೆದ ವಿಷಯವನ್ನ ಯಾರಿಗೂ ಹೇಳಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಎಲ್ಲಿ ಅದು ರಿಯಲ್ ಅಲ್ಲ ಅಂತ ಅನ್ಕೊಂಡು ಸುಮ್ನಾಗ್ತಾಳೋ ಅಂತ. ಆದ್ರೆ ಹೇಗೋ ಬಾಯ್ಡ್ಗೆ ಹೋಗಿ ಹೇಳ್ತಾಳೆ, ಮ್ಯಾನ್ ಇನ್ ಯೆಲ್ಲೋ ಮಾನ್ಸ್ಟರ್ ಗಳ ತರ ಅಲ್ಲ, ಸೂರ್ಯ ನೆತ್ತಿ ಮೇಲಿದ್ದಾಗ್ಲೇ ಡೋರ್ ಹತ್ರ ತಾಲಿಸ್ಮಾನ್ ಇದ್ರು, ನಮ್ಮ ಮನೆ ಒಳಗೆ ಹೋಗಿ ಈತನ್ ಮಾಡಿದ ಡ್ರಾಯಿಂಗ್ಸ್ ತಗೊಂಡು ಹೋಗಿದ್ದಾನೆ, ಅವನೇ ಜಿಮ್ ನ ಕೂಡ ಕೊಂದಿರೋದು ಅಂತ ಎಲ್ಲ ಹೇಳಿದಾಗ ಬಾಯ್ಡಿ ಮ್ಯಾಟರ್ ಸೀರಿಯಸ್ ಆಗಿ ತಗೊಂಡು ಜೇಡ್ ಹೇಳ್ದಂಗೆ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ನಡಿಬಾರ್ದೆಲ್ಲ ನಡೀತಾ ಇರುತ್ತೆ, ನಾವು ಸುಮ್ನೆ ಕುತ್ಕೊಂಡು ನೋಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯಕ್ಕೆ ಜೇಡ್ ಬಂದು ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ಒಬ್ನೇ ಸುರಂಗಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ, ಬೇಡ ನಿನ್ನ ಪ್ಲಾನ್ ಪ್ರಕಾರನೇ ಮಾಡೋಣ, ನಾಳೆ ಬೆಳಗ್ಗೆನೆ ಈ ಕೆಲಸ ಆಗ್ಬೇಕು ಅಂತ ಹೇಳ್ತಾರೆ ಬಾಯ್ಡ್. ಅದೇ ಮ್ಯಾನ್ ಇನ್ ಯೆಲ್ಲೋ ಕಾಡಲ್ಲಿ ಸೋಫಿಯಾಳ ಬಟ್ಟೆ ಒಣಗಾಕಿ ಬಂದಿದ್ದ. ಬಟ್ಟೆ ಹತ್ರ ಬಂದು ತನ್ನ ಬಟ್ಟೆ ಬಿಚ್ಚಿ ಸೋಫಿಯಾ ಆಗಿ ಬದಲಾಗ್ತಾನೆ. ಆಮೇಲೆ ಸೋಫಿಯಾಳ ಬಟ್ಟೆ ಹಾಕೊಂಡು ಟೌನ್ ಗೆ ಬಂದ. ಎಲ್ಜಿನ್ ಮತ್ತೆ ಕ್ಲಾರಾ ಫ್ಲಾಗ್ ನ ಪೋಲ್ ಇಂದ ಇಳಿಸ್ತಾ ಇದ್ದಾರೆ. ಪ್ಲಾನ್ ಏನಂದ್ರೆ ಬಾಟಲ್ ಟ್ರೀನ ಕಿತ್ ಹಾಕಿ ಅಲ್ಲಿಂದ ಸುರಂಗದ ಒಳಗಿರೋರ್ನ ಹೊರಗೆ ಕರ್ಸ್ಕೋಬೇಕಲ್ಲ, ಹಾಗಾಗಿ ಹಗ್ಗದಿಂದ ಏಣಿಯನ್ನ ಮಾಡ್ತಾ ಇದ್ದಾರೆ. ಇವತ್ ರಾತ್ರಿ ಎಲ್ಲ ಎದ್ದು ಡೈನರ್ ಅಲ್ಲಿ ಈ ಕೆಲಸ ಮಾಡ್ತಿದ್ದಾರೆ. ಸೋಫಿಯಾಗೆ ಎಲ್ಜಿನ್ ಎಲ್ಲ ಪ್ಲಾನ್ ನೀಟ್ ಆಗಿ ಹೇಳ್ದ. ನಾಳೆ ಬೆಳಗ್ಗೆನೆ ಸುರಂಗಕ್ಕೆ ಹೋಗ್ತಾ ಇದ್ದಾರೆ ಒಂದು ಟೀಮ್ ಅವರು ಮೇಲೆ ಬರೋಕೆ ಸಹಾಯ ಆಗ್ಲಿ ಅಂತ ಏಣಿ ಮಾಡ್ತಾ ಇದೀವಿ, ನೀನು ಬಂದು ಸಹಾಯ ಮಾಡು ಅಂತಾನೆ. ಸೋಫಿಯಾ ಆಯ್ತು ಅದಕ್ಕೇನಂತೆ, ಆದ್ರೆ ಮೂಳೆಗಳನ್ನ ಹೊರಗೆ ತೆಗ್ದಾಗ ನಾವು ಮನೆಗೆ ಹೋದ್ರೆ ಸಾಕು ಅಂತಾಳೆ. ಕ್ಲಾರಾ ಶೆಡ್ಗೆ ಹೋಗ್ತೀನಿ ಅಂತ ಹೊರಟಾಗ ಇವಳ ಜೊತೆನೆ ಸೋಫಿಯಾ ಬರ್ತಾಳೆ. ಕ್ಲಾರಾ ಎಲ್ಲಾ ಸೀಸನ್ ಅಲ್ಲೂ ಕಾಲೋನಿ ಹೌಸ್ ಅಲ್ಲಿ ಓಡಾಡ್ಕೊಂಡಿರ್ತಾಳೆ. ಮೊದಲನೇ ಸೀಸನ್ ಅಲ್ಲಿ ಜೇಡ್ ಇವಳ ಸೈಕಲ್ ನ ಇಸ್ಕೊಂಡು ಟೌನ್ ತುಂಬಾ ಓಡಾಡ್ತಿದ್ದ. ಆಮೇಲೆ ಕಾಲೋನಿ ಹೌಸ್ ಮೇಲೆ ರೇಡಿಯೋ ಟವರ್ ನಿಲ್ಲಿಸಬೇಕಾದ್ರೆ ಮಳೆ ಬರೋ ಹಾಗಿದೆ ಅಂತ ಇವಳೇ ಹೇಳಿದ್ದು. ನಂತರ ಕಾಲೋನಿ ಹೌಸ್ ಅಲ್ಲಿ ಇದ್ದ ಲೈಟ್ ಗಳೆಲ್ಲ ಬ್ಲಾಸ್ಟ್ ಆದಾಗ ಇವಳ ಕಣ್ಣಿಗೂ ಗ್ಲಾಸ್ ಚುಚ್ಕೊಂಡು ಗಾಯ ಆಗಿತ್ತು. ಅದಾದ್ಮೇಲೆ ಕ್ಲಾರಾನ ಜಾಸ್ತಿಯಲ್ಲೂ ನೋಡಿಲ್ಲ, ಈಗ ನೋಡ್ತೀವಿ. ಸೋಫಿಯಾ ಕ್ಲಾರಾಗೆ ನಾನು ನಿಜವಾಗ್ಲೂ ಯಾರು ಅಂತ ನೋಡ್ತೀಯಾ ಅಂತ ಹತ್ರ ಬಂದು ಕನ್ನಡಕ ಕೆಳಗೆ ಇಳಿಸಿದಾಗ ಇವಳ ಕಣ್ಣು ಪೂರ್ತಿ ಕಪ್ಪುಗಾಗುತ್ತೆ. ಕ್ಲಾರಾಗೆ ಇವಳು ಯಾರು ಅನ್ನೋದು ಕಾಣಿಸಿದ್ರಿಂದ ಗಾಬರಿ ಆಗಿದ್ದಾಳೆ. ನಾವು ಮಾಡ್ಕೊಂಡಿದ್ದ ಒಪ್ಪಂದ ನೆನ್ಪಿದ್ಯಾ ಅಂತ ಕೇಳಿದಾಗ ಕ್ಲಾರಾ ಹೌದು ಅಂತಾಳೆ. ಹಾಗಾದ್ರೆ ಈಗ ನೀನು ನನಗೆ ಸಹಾಯ ಮಾಡ್ಬೇಕು ಅಂತಾಳೆ ಸೋಫಿಯಾ. ಮ್ಯಾನ್ ಇನ್ ಯೆಲ್ಲೋ ಬದುಕಿದ್ದವ್ರನ್ನ ಸಾಯಿಸ್ತಾನೆ, ಸತ್ತಿರೋರ್ಗೆ ಜೀವ ಬರೋ ಹಾಗೆ ಮಾಡ್ತಾನೆ, ಸಾರಾಗೆ ವಾಯ್ಸ್ ಕೇಳಿಸೋ ಹಾಗೆ ಮಾಡ್ತಾನೆ, ಕನೆಕ್ಷನ್ ಇಲ್ದೇ ಇರೋ ಫೋನ್ಗೆ ಕಾಲ್ ಕೂಡ ಮಾಡ್ತಾನೆ. ಈಗ ಹೊಸದಾಗೆ ಕ್ಲಾರಾಗೆ ಹಳೇದೆಲ್ಲ ನೆನ್ಪಾಗೋ ಹಾಗೆ ಮಾಡ್ದ. ಸೋಫಿಯಾ ಕ್ಲಾರಾನ ಸಾರಾಳ ಮನೆಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲೇ ಅಲ್ವಾ ಇವಳು ವಾಸವಾಗಿರೋದು, ಅದಕ್ಕೆ ಸಾರಾ ಮನೆಯಲ್ಲಿ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಇಲ್ಲೇ ಇದ್ದ ಸಣ್ಣ ಚಾಕು ಎತ್ಕೊಂತಾಳೆ. ಕ್ಲಾರಾನ ತನ್ನ ರೂಮ್ ಗೆ ಕರ್ಕೊಂಡ್ ಬಂದು ಸಾರಾ ಮತ್ತೆ ಜೂಲಿ ನನ್ಗೋಸ್ಕರ ರೂಮ್ ನ ಪೇಂಟ್ ಮಾಡಿದ್ದಾರೆ, ಚೆನ್ನಾಗಿದೆ ಅಲ್ವಾ, ಆದ್ರೆ ಇದು ನನ್ನ ಫೇವರೆಟ್ ಕಲರ್ ಅಲ್ಲ ಅಂತ ಹೇಳ್ತಾಳೆ. ಪೇಂಟ್ ಹೊಡೆದಿರೋದೇ ಹೆಚ್ಚು, ಅಂತದ್ರಲ್ಲಿ ಇವಳ ಫೇವರೆಟ್ ಕಲರ್ ಕೇಳ್ಬಿಟ್ಟು ಬೇರೆ ಹೊಡಿತಾರೆ. ಕ್ಲಾರಾಳ ಹಿಂದೆ ಕೂಡ ಒಂದು ಪಕ್ಷಿಯ ಫೋಟೋ ಇದೆ, ಪರವಾಗಿಲ್ಲ, ಕಾಗೆ ಬಿಟ್ಟು ಬೇರೆ ಬೇರೆ ಪಕ್ಷಿಗಳು ಕೂಡ ಕಾಣಿಸ್ಕೊಂತಾ ಇದ್ದಾವೆ ಅಟ್ಲೀಸ್ಟ್ ಫೋಟೋ ಅಲ್ಲಿ. ಕ್ಲಾರಾ ಮೊದಲನೇ ಬಾರಿ ಈ ಟೌನ್ ಗೆ ಬಂದಾಗ ಸೋಫಿಯಾ ಯಾವ್ದೋ ಬೇರೆ ರೂಪದಲ್ಲಿ ಕ್ಲಾರಾನ ಭೇಟಿಯಾಗಿ ಒಪ್ಪಂದ ಮಾಡ್ಕೊಂಡಿರ್ತಾಳೆ. ಯಾವ ತರ ಒಪ್ಪಂದ ಮಾಡ್ಕೊಂಡಿರ್ತಾಳೆ ಕ್ಲಾರಾ ಜೊತೆ ಅಂತ ಇಲ್ಲಿ ಹೇಳಲ್ಲ, ಆದ್ರೆ ಕ್ಲಾರಾಗೆ ಮನೆಗೆ ಹೋಗೋಕೆ ಸಹಾಯ ಮಾಡ್ತೀನಿ ಅಂತ ಸೋಫಿಯಾ ಹೇಳಿರ್ತಾಳೆ. ಇದರ ಬದಲಿಗೆ ಮುಂದೆ ನಿನ್ನಿಂದ ನನಗೆ ಸಹಾಯ ಬೇಕಾಗುತ್ತೆ,
ಆಗ ಸಹಾಯ ಮಾಡ್ಬೇಕು ಅಂತ ಸೋಫಿಯಾ ಕ್ಲಾರಾ ಜೊತೆ ಡೀಲ್ ಮಾಡ್ಕೊಂಡಿರ್ತಾಳೆ. ಸೋಫಿಯಾ ಯಾವ ರೂಪದಲ್ಲಿ ಕ್ಲಾರಾ ಮುಂದೆ ಬಂದು ಏನ್ ಹೇಳಿದ್ಲೋ ಅದನ್ನೆಲ್ಲ ನೋಡಿ ಕೇಳಿ ಅದು ರಿಯಲ್ ಅಲ್ಲ ಅಂತ ಕ್ಲಾರಾ ಅನ್ಕೊಂಡಿದ್ಲು. ಕ್ಲಾರಾ, ಈಗ ನನಗೆ ಮನೆಗೆ ಹೋಗೋಕೆ ಬಿಡ್ತೀಯಾ ಅಂತ ಕೇಳ್ತಿದ್ದಾಳೆ. ಹೌದು, ಆದ್ರೆ ಅದಕ್ಕಿಂತ ಮುಂಚೆ ನೀನು ನಾನ್ ಹೇಳೋ ಕೆಲಸ ಮಾಡ್ಬೇಕು. ಜೇಡ್, ಬಾಯ್ಡ್ ಮತ್ತೆ ಟಬಿತಾ ಎಲ್ಲ ಪ್ಲಾನ್ ಮಾಡಿರೋದು ಕರೆಕ್ಟ್ ಆಗಿ ಇದೆ, ಆದ್ರೂ ಪ್ಲಾನ್ ವರ್ಕೌಟ್ ಆಗಲ್ಲ, ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಈ ಟೌನ್, ಈ ಜಾಗ ಅವರ ಪ್ಲಾನ್ ವರ್ಕ್ ಆಗೋಕೆ ಬಿಡಲ್ಲ. ಒಂದು ರಿಚುವಲ್ ಆಚರಣೆಯ ಮೇಲೆ ಈ ಟೌನ್ ಕಟ್ಟಿರೋದು. ಈ ರಿಚುವಲ್ ಗಳ ವಿಷಯದಲ್ಲಿ ನೀವು ಏನ್ ಮಾಡ್ತೀರಾ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಅದನ್ನ ಹೇಗೆ ಮಾಡ್ತೀರಾ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾಳೆ. ಅರ್ಥ, ಬಾಯ್ಡ್, ಜೇಡ್ ಎಲ್ಲ ಸೇರ್ಕೊಂಡು ಮಾಡ್ತಿರೋದು ಕರೆಕ್ಟ್ ಆಗೇ ಇದೆ, ಆದ್ರೆ ಹೇಗ್ ಮಾಡ್ತಿದಾರೋ ಅದು ಕರೆಕ್ಟ್ ಆಗಿ ಇಲ್ಲ. ಬಾಟಲ್ ಟ್ರೀ ತೆಗಿತಾ ಇರೋದು ತಪ್ಪಾಗಿರ್ಬೋದು, ಇಲ್ಲ ಬೇರೆ ಏನಾದ್ರೂ ಮಿಸ್ಟೇಕ್ ಆಗಿರ್ಬೋದು. ಇನ್ನೇನು ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ಆ ಮಿಸ್ಟೇಕ್ ಆಗುತ್ತೆ. ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ನೋಡೋಣ. ಈಗ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೋಫಿಯಾ, ನನಗೆ ಗೇಮ್ಸ್ ಅಂದ್ರೆ ಇಷ್ಟ. ಈಗಾಗ್ಲೇ ತುಂಬಾನೇ ಆಟಗಳನ್ನ ಒಟ್ಟಿಗೆ ಆಡ್ತಾ ಇದ್ದೀನಿ. ಒಂದೆರಡು ಗೇಮ್ಸ್ ಅಲ್ಲಿ ನಾನು ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ ತಗೊಂಡ್ ಬಂದಿದ್ದ ಸಣ್ಣ ಚಾಕುವಿಂದ ತನ್ನ ಅಂಗೈ ಮೇಲೆ ಕಟ್ ಮಾಡ್ಕೊಂತಾಳೆ. ಆಮೇಲೆ ಕ್ಲಾರಾಗೂ ಕೈ ಕೊಡು ಅಂದಾಗ ಕ್ಲಾರಾ ತುಂಬಾನೇ ಹೆದರ್ಕೊಂತಾ ಇದ್ದಾಳೆ. ಕೈಯೂ ಕೊಡ್ತಿಲ್ಲ, ಕಾಲು ಕೊಡ್ತಿಲ್ಲ. ಕೊಡ್ಲಿಲ್ಲ ಅಂದ್ರೆ ನಿನಗೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಸೋಫಿಯಾ ಹೆದರಿಸಿದಾಗ ಕೈ ಕೊಡ್ತಾಳೆ. ಇವಳ ಅಂಗೈ ಮೇಲೂ ರಕ್ತ ಬರೋ ತರ ಕಟ್ ಮಾಡಿ ಹ್ಯಾಂಡ್ ಶೇಕ್ ಮಾಡೋ ತರ ಇವಳ ಅಂಗೈ ಮೇಲೆ ತನ್ನ ಕೈಯನ್ನ ಇಡ್ತಾಳೆ. ಮತ್ತೆ ನನ್ನ ಒಳಗೆ ಬಿಡು ಅಂತ ಹೇಳಿ ತನ್ನ ರಕ್ತವನ್ನ ಕ್ಲಾರಾಳ ದೇಹಕ್ಕೆ ಟ್ರಾನ್ಸ್ಫರ್ ಮಾಡ್ತಾಳೆ ಸೋಫಿಯಾ. ಸೇಮ್ ಮಾರ್ಟಿನ್, ನನ್ ರಕ್ತ ಈಗ ನಿನ್ ರಕ್ತ ಅಂತ ಹೇಳಿ ಬಾಯ್ಡ್ ಗೆ ಟ್ರಾನ್ಸ್ಫರ್ ಮಾಡಿದ್ನಲ್ಲ ಅದೇ ರೀತಿ ಮಾರ್ಟಿನ್ ಕೂಡ ಬಾಯ್ಡ್ ನ ಕೈ ಮೇಲೆ ಕಟ್ ಮಾಡಿ ತನ್ನ ರಕ್ತವನ್ನ ಬಾಯ್ಡ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಜೊತೆಗೆ ಹುಳುಗಳು ಕೂಡ ಟ್ರಾನ್ಸ್ಫರ್ ಆಗಿದ್ವು. ಅದೇ ಡೈಲಾಗ್ ನ ಮತ್ತೆ ಬಾಯ್ಡ್ ಹೇಳಿ ಹುಳುಗಳನ್ನ ರಕ್ತದ ಮುಖಾಂತರ ಸ್ಮೈಲಿ ಮಾನ್ಸ್ಟರ್ ಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೋಫಿಯಾ ತನ್ನ ರಕ್ತವನ್ನ ಹೆನ್ರಿಯ ಡ್ರಿಂಕ್ ಒಳಗೆ ಹಾಕ್ದಾಗ್ಲಿಂದ ಅವರಿಗೆ ರಿಯಲ್ ಯಾವುದು ಭ್ರಮೆ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಕ್ಲಾರಾ ಏನ್ ಮಾಡ್ತಾಳೆ ಅಂತ ಮುಂದೆ ನೋಡೋಣ. ಇನ್ನೊಂದ್ ಕಡೆ ಕ್ಲಿನಿಕ್ ಅಲ್ಲಿ ಕ್ರಿಸ್ಟಿ ಎಪಿನೆಫ್ರಿನ್ ನ ಹುಡುಕ್ತಾ ಇದ್ದಾಳೆ. ಇದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಬೇಕಾಗೋ ಇಂಜೆಕ್ಷನ್. ಬ್ಲಡ್ ಫ್ಲೋಗೆ ಸಹಾಯ ಮಾಡುತ್ತೆ, ಬಿಪಿ ನಾರ್ಮಲ್ ಗೆ ತರೋಕೆ ಸಹಾಯ ಮಾಡುತ್ತೆ. ಮ್ಯಾರಿಯಲ್ ಇದನ್ನ ಹುಡುಕಿ ಕೊಡ್ತಾಳೆ. ಇದ್ಯಾಕೆ ಈಗ ಅಂದ್ರೆ ಫಾತಿಮಾ ಕ್ಲಿನಿಕ್ ಅಲ್ಲೇ ಇದ್ದಾಳಲ್ಲ, ಅವಳಿಗೆ ಏನಾದ್ರೂ ಆದ್ರೆ ಅಂತ ಮೊದ್ಲೇ ರೆಡಿ ಆಗ್ತಿದ್ದಾರೆ. ಏನಾಗುತ್ತೆ ಅವಳಿಗೆ ಅಂತ ಗೆಸ್ ಮಾಡೋಕೂ ಆಗ್ತಿಲ್ಲ. ಈಗ್ಲೇ ಅವಳು ಬದುಕಿರೋಕೆ ಸಾಧ್ಯ ಇಲ್ದೇ ಇರೋ ಕಂಡೀಷನ್ ಅಲ್ಲಿ ಇದ್ರು ಆರಾಮಾಗೆ ಇದ್ದಾಳೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಹುಷಾರಾಗಿರು, ನಾನು ಬಾಯ್ಡ್ ಹತ್ರ ಹೋಗಿ ಫಾತಿಮಾ ಬಗ್ಗೆ ಹೇಳ್ಬರ್ತೀನಿ ಅಂತ ಕ್ರಿಸ್ಟಿ ಮ್ಯಾರಿಯಲ್ಗೆ ಹೇಳಿ ಹೊರಡ್ತಾಳೆ. ಕಾಲೋನಿ ಹೌಸ್ ಹತ್ರ ಬಾಯ್ಡ್, ಕೆನಿ ಮತ್ತೆ ಜೇಡ್ ಡಾನ್ ಆಗಿ ಪ್ಲಾನ್ ಏನು ಅಂತ ಹೇಳಿದಾಗ ಡಾನ್ ಆಗು ಸೇಮ್ ಬಾಯ್ಡ್ ತರಾನೇ ಡೌಟ್ ಇದೆ. ಗುಂಡಿ ತೆಗಿಬೇಕಾದ್ರೆ ಮಾನ್ಸ್ಟರ್ಸ್ ಎದ್ ಬಂದ್ರೆ ಏನ್ ಕತೆ ಅಂತ ಕೇಳಿದಾಗ ಕೆನಿ ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗಕ್ಕೆ ಹೋಗೋಕಿರೋದು ಒಂದೇ ದಾರಿ, ಅಲ್ಲಿಗೆ ಟಾರ್ಪುಲಿನ್ ಹಾಕಿ ಮುಚ್ಚಿ ಮೇಲೆ ತಾಲಿಸ್ಮಾನ್ ನೇತಾಕ್ತಿವಿ ಅಂತಾನೆ. ಡಾನ, ತಾಲಿಸ್ಮಾನ್ ಆ ರೀತಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಏನ್ ಕತೆ, ಅಕಸ್ಮಾತ್ ವರ್ಕ್ ಆದ್ರೂ ಕೂಡ ಮೂಳೆ ತೆಗ್ದಾದ್ಮೇಲೆ ಏನು ಕಾರ್ ಹತ್ಕೊಂಡು ಸೀದಾ ಮನೆಗ್ ಹೋಗೋದಷ್ಟೇನಾ ಅಂತ ಕೇಳಿದಾಗ ಜೇಡ್, ಆಮೇಲೆ ಏನಾಗುತ್ತೆ ನಮ್ಗೂ ಗೊತ್ತಿಲ್ಲ, ಮೂಳೆಗಳನ್ನ ಹೊರಗೆಯಲ್ಲಿ ನಾವು ತೆಗಿತೀವೋ ಅಂತಾನೆ ಮಾನ್ಸ್ಟರ್ಸ್ಗೆ ಭಯ ಇರೋದು. ಮೂಳೆಗಳನ್ನ ಹೊರಗೆ ತೆಗಿತಿದ್ದಂಗೆ ಅವರು ದಾಳಿ ಮಾಡೋಕೆ ಬರಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಡಾನ್ ಆಗಿ ಏನ್ ಭಯ ಆಯ್ತೋ ಅದೇ ಮುಂದಿನ ಎಪಿಸೋಡ್ ಅಲ್ಲಿ ಆಗುತ್ತೆ ಸ್ನೇಹಿತರೆ. ಎಪಿಸೋಡ್ 10 ನ ಟೀಸರ್ ಅಲ್ಲಿ ಇದೆ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಕ್ರಿಸ್ಟಿ ಬಾಯ್ಡ್ ನ ಸೈಡ್ ಗೆ ಎಳ್ಕೊಂಡು ಹೋಗಿ ನಿಮ್ ಸೊಸೆ ಬದುಕಿರೋದೇ ಆಶ್ಚರ್ಯ ಅಂತ ಎಲ್ಲಾ ವಿಷಯ ಹೇಳ್ತಾಳೆ. ಕಾಲೋನಿ ಹೌಸ್ ಒಳಗೆ ಕರೋಸೆಲ್ ಹಾರ್ಸ್ ಇರೋದನ್ನ ಹೆನ್ರಿ ನೋಡ್ತಿದ್ದಾರೆ. ಕರೋಸೆಲ್ ಹಾರ್ಸ್ ಅಂದ್ರೆ ಅದೇ ಜಾತ್ರೆ ಎಕ್ಸಿಬಿಷನ್ ಅಲ್ಲೆಲ್ಲ ಕುದುರೆ ಗೊಂಬೆ ಮೇಲೆ ಕುತ್ಕೊಂಡು ಮಕ್ಕಳು ಸುತ್ತುತ್ತಾರಲ್ಲ ಅದು. ಮೊದ್ಲೇ ಹೆನ್ರಿಗೆ ರಿಯಲ್ ಜಗತ್ತು ಯಾವುದು, ಇದಾ ಇಲ್ಲ ಭ್ರಮೆ ಆದಾಗ ಕೇರ್ ಫೆಸಿಲಿಟಿಯಲ್ಲಿ ಇರ್ತಾರಲ್ಲ ಅದಾ ಅಂತ ಕನ್ಫ್ಯೂಷನ್ ಇದೆ. ಅದಕ್ಕೆ ಈ ಕುದುರೆ ಇಲ್ಲಿಗೆ ಹೇಗ್ ಬಂತು, ಯಾರಾದ್ರೂ ಕಾರಲ್ಲಿ ಇಟ್ಕೊಂಡ್ ಬರ್ತಾರ ಇದನ್ನ ಅಂತ ಪ್ಯಾಟಿಗೆ ಕೇಳ್ತಾ ಇದ್ದಾರೆ. ಪ್ಯಾಟಿ, ನನ್ಗೂ ಗೊತ್ತಿಲ್ಲ, ಇದು ಮೊದ್ಲಿಂದನೂ ಇಲ್ಲೇ ಇತ್ತು, ನಾನು ನರ್ವಸ್ ಆದಾಗ ಕುಕೀಸ್ ಮಾಡ್ತಿದ್ದೆ, ಈಗ್ಲೂ ಮಾಡಿದ್ದೀನಿ, ಬೇಕಾದ್ರೆ ತಗೊಳ್ಳಿ ಅಂತ ಹೆನ್ರಿ ಪಕ್ಕ ಇಟ್ಟು ಹೋಗ್ತಾಳೆ. ಹೆನ್ರಿ ಒಂದೇ ಒಂದು ಕುಕಿ ಎತ್ಕೊಂಡು ತಿಂತಿದ್ದಂಗೆ ಮತ್ತೆ ಕೇರ್ ಫೆಸಿಲಿಟಿಯಲ್ಲಿ ಎಚ್ಚರಿಕೆ ಆಯ್ತು. ಇಲ್ಲಿ ಫ್ರೆಂಚ್ ಫ್ರೈಸ್ ತಿನ್ಬೇಕಾದ್ರೆ ಎಚ್ಚರಿಕೆ ಆಗಿದೆ. ಕೋಮಾಲಿರೋ ಪೇಷಂಟ್ ನ ವೀಲ್ ಚೇರ್ ಮೇಲೆ ಕೂರಿಸಿ ಮುಂದೆ ಫ್ರೆಂಚ್ ಫ್ರೈಸ್ ಮತ್ತೆ ಬರ್ಗರ್ ಇಟ್ಟು ತಿನ್ನು ಅಂತಾರ, ಖಂಡಿತ ಇಲ್ಲ. ಹೆನ್ರಿ ಟೌನ್ ಅಲ್ಲಿ ಇರೋ ವಸ್ತುಗಳನ್ನ ನೋಡಿ ಇದೆಲ್ಲ ರಿಯಲ್ ಅಂತ ಯೋಚನೆ ಮಾಡೋದಲ್ಲ, ಈ ಕೇರ್ ಫೆಸಿಲಿಟಿಯಲ್ಲಿ ನಡೀತಾ ಇರೋದು ರಿಯಲ್ ಅಂತ ಯೋಚನೆ ಮಾಡ್ಬೇಕು. ಯಾವ್ದೇ ಕೋಮಾ ಕಾಮ ಏನೂ ಇಲ್ಲ. ಕೋಮಾ ಅಲ್ಲಿ ಇದ್ದಿದ್ರೆ ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಕುತ್ಕೊಂತಾ ಇದ್ರ, ಇದನ್ನ ಹೆನ್ರಿನೇ ಯೋಚನೆ ಮಾಡ್ಬೇಕು. ಈ ಜಾಗದಲ್ಲಿ ಬೇರೆ ಪೇಷಂಟ್ಸ್ ಕೂಡ ಇದ್ದಾರೆ, ಕೆಲವರು ಆಟ ಆಡ್ತಿದ್ದಾರೆ, ಬುಕ್ ಓದ್ತಾ ಇದ್ದಾರೆ, ಫ್ಯಾಮಿಲಿ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಈ ರೂಮ್ ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಆಗಿರೋದಿದ್ಯಾ ಅಂತ ಝೂಮ್ ಮಾಡಿ ನೋಡ್ದೆ ಅಂತದ್ದೇನೋ ಕಾಣ್ತಿಲ್ಲ. ಟಿವಿಯಲ್ಲಿ ಕಾಡಿನ ಇಮೇಜ್ ಹಾಕಿ ಬಿಟ್ಟಿದ್ದಾರೆ, ಬಿಟ್ರೆ ಬೇರೆ ಏನೋ ಬರ್ತಿಲ್ಲ. ಇನ್ನ ವೀಲ್ ಚೇರ್ ಮೇಲೆ ಕೇರ್ ಫೆಸಿಲಿಟಿಯ ಹೆಸರು ಇದೆ, ಅದಾದ್ರೂ ನೋಡೋಣ ಅಂದ್ರೆ ಸರಿಯಾಗಿ ಕಾಣ್ತಿಲ್ಲ. ನೋಟಿಸ್ ಬೋರ್ಡ್ ಮೇಲೆ ಆಕ್ಟಿವಿಟೀಸ್ ಮತ್ತೆ ಇವೆಂಟ್ಸ್ ಅಂತ ಒಂದು ಪೋಸ್ಟರ್ ಹಾಕಿದ್ದಾರೆ, ಅಂದ್ರೆ ಇದರಲ್ಲಿ ಡೇಟ್ ಇರ್ತಿತ್ತು, ಅದು ಕೂಡ ಸರಿಯಾಗಿ ಕಾಣ್ತಿಲ್ಲ. ಈಗ ಏನ್ ಕಾಣಿಸ್ತಿದ್ಯೋ ಅದರ ಬಗ್ಗೆ ಮಾತಾಡೋಣ. ವಿಕ್ಟರ್ ಹೇಳ್ತಿದ್ದಾನೆ, ಬಾಯ್ಡ್ ಹೇಳಿದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಅಂದ್ರೆ ನಿಮ್ಮ ಶರೀಫ್ ಬಾಯ್ಡ್ ಅಲ್ಲ, ಇಲ್ಲಿನ ಡಾಕ್ಟರ್ ಬಾಯ್ಡ್. ಕೆಲವೊಮ್ಮೆ ನಿಮಗೆ ಪ್ರಜ್ಞೆ ಇಲ್ಲದೆ ಇದ್ದಾಗ ಬಾಯ್ಡ್, ಡಾನಾ, ಈತನ್ ಅಂತ ಹೆಸರು ಎಲ್ಲ ಕನ್ವರ್ಸ್ತಾ ಇರ್ತೀರಾ,
ಅದಕ್ಕೆ ನನಗೂ ಅವರ ಹೆಸರು ಗೊತ್ತು. ನೀವು ಡಾಕ್ಟರ್ ಬಾಯ್ಡ್ ಹೇಳ್ದಂಗೆ ಆ ನಿಮ್ಮ ಕನ್ಸಲ್ಲಿ ಇರೋ ಆಂಕರ್ ನಿಮ್ಮನ್ನ ಹಿಡಿದಿಡ್ಕೊಂಡಿರೋ ಆಂಕರ್ ನ ನಾಶ ಮಾಡ್ಬೇಕು ಅಂದಾಗ ಹೆನ್ರಿ ಆಂಕರ್ ನೀನೇ ಆಗಿದ್ಯಾ, ಕನ್ಸಲ್ಲಿರೋ ವಿಕ್ಟರ್ ನ ನಾನು ಸಾಯಿಸ್ಬೇಕು ಅಷ್ಟೇ, ಡಾಕ್ಟರ್ ಹೇಳೋ ಪ್ರಕಾರ ನನ್ ಕೈಯಲ್ಲಿ ಅದೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಪ್ಪ ಅದು ನಾನಲ್ಲ, ಕನ್ಸು ಅಷ್ಟೇ. ಅದು ಕನ್ಸು ಅಂತ ಒಪ್ಕೊಂಡಾಗ ನೀವು ಹೇಗೆ ಆಂಕರ್ ನ ನಾಶ ಮಾಡ್ಬೇಕು ಅನ್ನೋದು ತಾನಾಗೆ ಗೊತ್ತಾಗುತ್ತೆ ಅಂತ ವಿಕ್ಟರ್ ಹೇಳ್ಬೇಕಾದ್ರೆ ಅದು ಹೇಗೆ ಕನ್ಸು ಅಂತ ನಾನು ಒಪ್ಕೊಳ್ಳಿ ಅಂತ ಕುಕೀಸ್ ಇದ್ದ ಪ್ಲೇಟ್ ನ ಕೆಳಗೆ ಬಿಡಿಸ್ತಾರೆ ಹೆನ್ರಿ. ಹಾಗಾಗಿ ಭ್ರಮೆಯಿಂದ ಹೊರಗೆ ಬರ್ತಾರೆ. ಕಾಲೋನಿ ಹೌಸ್ ಅಲ್ಲೇ ಇದ್ದ ವಿಕ್ಟರ್ ಯಾಕಪ್ಪ ಏನಾಯ್ತು ಅಂತ ಕೇಳೋಕೆ ಪ್ರಯತ್ನ ಪಡ್ತಾನೆ. ಹೆನ್ರಿ ಏನು ಹೇಳ್ದೆ ಇಲ್ಲಿಂದ ಹೊರಗೆ ಹೋದ್ರು. ಮತ್ತೆ ಹಿಂದಿನ ಎಪಿಸೋಡ್ ಅಲ್ಲಿ ಹೆನ್ರಿಗೆ ಭ್ರಮೆ ಆದಾಗ ವಿಕ್ಟರ್ ನ ಮಗನನ್ನ ನೋಡಿದೀವಿ. ಜೊತೆಗೆ ಎಲೋಯಿಸ್ ಕೂಡ ಬದುಕಿದ್ದಾಳೆ, ಟೀಚರ್ ಆಗಿದ್ದಾಳೆ, ಫ್ಲೈಟ್ ಹತ್ಕೊಂಡು ಇನ್ನೇನ್ ಬರ್ತಾಳೆ ಅಂತ ವಿಕ್ಟರೇ ಹೇಳಿದ್ದ. ಈಗ ಮತ್ತೆ ಹೆನ್ರಿಗೆ ಭ್ರಮೆ ಆದಾಗ ಎಲೋಯಿಸ್ ಅಡ್ರೆಸ್ಗೆ ಇಲ್ಲ. ಹೆನ್ರಿ ಎಲೋಯಿಸ್ ಎಲ್ಲಿ ಅಂತ ಕೇಳೋದು ಇಲ್ಲ. ಅದೇ ಬಾಯ್ಡ್ಗೆ ಫಾತಿಮಾ ಬಗ್ಗೆ ಗೊತ್ತಾಗಿದೆ. ಆದರೆ ಈಗಿರೋ ಸಮಸ್ಯೆ ಅಂದ್ರೆ ಸುರಂಗಕ್ಕೆ ಹೋಗಿ ಮೂಳೆಗಳನ್ನ ಹೊರಗೆ ತೆಗೆಯೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಆಮೇಲೆ ಫಾತಿಮಾ ಕತೆ ನೋಡಿದ್ರೆ ಆಯ್ತು. ಮ್ಯಾರಿಯಲ್ ಅವಳ ಜೊತೆನೆ ಇರ್ಲಿ, ನೀನು ಕ್ರಿಸ್ಟಿ ನಾಳೆ ನಮ್ ಜೊತೆ ಸುರಂಗದ ಹತ್ರ ಇರು, ಅಲ್ಲಿ ಯಾರ್ಗ್ ಏನಾಗುತ್ತೋ ಗೊತ್ತಿಲ್ಲ, ಎಮರ್ಜೆನ್ಸಿಗೆ ನಿನ್ನ ಸಹಾಯ ಬೇಕಾಗುತ್ತೆ ಅಂತ ಬಾಯ್ಡ್ ಕ್ರಿಸ್ಟಿಗೆ ಹೇಳ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಫಾತಿಮಾ ಬಗ್ಗೆ ಎಲಿಸ್ಗೆ ಹೇಳೋಕ್ ಹೋಗ್ಬೇಡ, ಹೇಳಿದ್ರೆ ಎದೆ ಹಿಡ್ಕೊಂಡು ಮೇಲ್ ಹೋಗ್ತಾನೆ ಅಂತ ಹೇಳ್ತಾರೆ. ಟಬಿತಾ ಈತನ್ ಮತ್ತೆ ಜೂಲಿನ ಕೂರಿಸ್ಕೊಂಡು ಮ್ಯಾನಿನ್ ಎಲ್ಲೋ ಬಗ್ಗೆ ಎಲ್ಲ ಹೇಳ್ತಿದ್ದಾಳೆ. ತಾಲಿಸ್ಮಾನ್ ಇದ್ರು ಬೆಳಗ್ಗೆ ಹೊತ್ತಲ್ಲೇ ಒಳಗೆ ಬಂದಿದ್ದಾನೆ ಅಂತ ಗೊತ್ತಾಗಿ ಈತನ್ಗೆ ಭಯ ಆಗ್ತಿದೆ. ಜಿಮ್ನ ಕೂಡ ಅವನೇ ಸಾಯಿಸಿರೋದು ಅಂತ ಟಬಿತಾ ಹೇಳಿದಾಗ ಜೂಲಿ ನಾಲೆಡ್ಜ್ ಕಮ್ಸ್ ಅಟ್ ಎ ಕಾಸ್ಟ್ ಅಂದ್ರೆ ಇದೇ ಅಲ್ವಾ, ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಹೋದಾಗ ನಮ್ಮ ಅಪ್ಪನ್ನ ಸಾಯಿಸ್ದ, ಈಗ ಇನ್ನೂ ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ ಇದ್ದೀರಾ, ನೆಕ್ಸ್ಟ್ ಏನು ಈತನ್ ಅಥವಾ ನನ್ನನ್ನ ಸಾಯಿಸ್ತಾನ ಅಂತ ಕೇಳ್ತಿದ್ದಾಳೆ. ಆದರೆ ಟಬಿತಾ ಇಲ್ಲ ನಿಮಗೆ ಏನು ಆಗೋಕೆ ಬಿಡಲ್ಲ ಅಂತಾಳೆ. ಜೂಲಿ ಹೇಳ್ತಿರೋದೇನಂದ್ರೆ ಈ ಜಾಗ ಬೇಕು ಅಂತಾನೆ ಸುಳ್ಳನ್ನ ನಂಬೋ ಹಾಗೆ ಮಾಡ್ತಿದೆ, ಆಮೇಲೆ ಅದೇ ನಂಬಿಕೆಯನ್ನ ಮುರಿಯುತ್ತೆ. ಅಷ್ಟೇ ಅಲ್ಲ, ಇವಳು ಟೈಮ್ ಟ್ರಾವೆಲ್ ಮಾಡಿದ್ದು, ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಮ್ಯಾನಿನ್ ಎಲ್ಲೋ ಮನುಷ್ಯರನ್ನ ತಿಂತಾ ಇರೋದು ನೋಡಿದ್ದು ಎಲ್ಲವನ್ನ ಜೂಲಿ ಹೇಳಿದಾಗ ಟಬಿತಾ ಏನು ಆಗೇ ಇಲ್ಲ ಅನ್ನೋ ಹಾಗೆ ಸುಮ್ನಿದ್ದಾಳೆ. ಟೈಮ್ ಟ್ರಾವೆಲ್ ಕತೆ ಏನು ಅಂತ ವಿಚಾರಿಸಲ್ಲ, ಏನೂ ಇಲ್ಲ. ಜೂಲಿ ತಾಲಿಸ್ಮಾನ್ ಎತ್ಕೊಂಡ್ ಬಂದು ಟಬಿತಾಗೆ ತೋರಿಸಿ ಇದು ಮಾನ್ಸ್ಟರ್ ಇಂದ ನಮ್ಮನ್ನ ಹೇಗ್ ಕಾಪಾಡುತ್ತೆ, ಯಾರಿದನ್ನ ಮಾಡಿದ್ದು ಎಲ್ಲ ನಿಮಗೆ ನೆನ್ಪಿದ್ಯಾ, ಹಿಂದಿನ ಜನ್ಮದ್ದು ನೆನ್ಪಾಗಿದೆ ಅಂದ್ರಲ್ಲ, ನೋಡಿ ಇದರ ಬಗ್ಗೆ ಕೂಡ ಗೊತ್ತಿರ್ಬೋದು ಅಂತ ಕೇಳ್ತಿದ್ದಾಳೆ. ಇದಕ್ಕೆ ಟಬಿತಾ ಎಲ್ಲ ನನಗೆ ನೆನ್ಪಾಗಿಲ್ಲ, ಕೆಲವೊಂದು ವಿಚಾರಗಳಷ್ಟೇ ನೆನ್ಪಾಗಿರೋದು ಅಂತಾಳೆ. ಅದೇ ಮತ್ತೆ ನಾನು ಹೇಳ್ತಾ ಇರೋದು, ನಿಮ್ಮ ತಲೆ ಕೆಡ್ಸೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೆನ್ಪಾಗೋ ಹಾಗೆ ಈ ಜಾಗ ಮಾಡ್ತಿದೆ ಅಂತ ಹೇಳ್ತಾಳೆ ಜೂಲಿ. ನಂತರ ತಾಲಿಸ್ಮಾನ್ ಕೈಯಲ್ಲಿ ಹಿಡ್ಕೊಂಡು ಟಬಿತಾ ಮನೆಯ ಹೊರಗೆ ಕೂತಿದ್ದಾಗ ಈತನ್ ಬಂದು ಹೇಳ್ತಾನೆ, ನಮ್ಮಪ್ಪ ಜಿಮ್ ನನಗೆ ಕಾಣಿಸ್ಕೊಂಡಿದ್ದು ಕೂಡ ಸುಳ್ಳಾಗಿರ್ಬೋದು ಅಂತ ಅನ್ಕೊಂಡೆ, ಯಾಕಂದ್ರೆ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕು ಅಂತ ಅವರು ಹೇಳಿದ್ದಕ್ಕೇನೆ ನಾವು ತರಕಾರಿ ಸಿಗೋ ಜಾಗಕ್ಕೆ ಹೋಗಿದ್ವಿ, ಅಲ್ಲಿ ಗೊಂಬೆಗಳು ಬಂದು ದಾಳಿ ಮಾಡಿದ್ವು. ಆದ್ರೆ ನಮ್ಮಪ್ಪ ರಿಯಲ್ ಆಗಿ ಬಂದಿರ್ಬೋದು ಅಂತ ಕೂಡ ಯಾಕೆ ನನಗೆ ಅನಿಸ್ತಾ ಇದೆ ಅಂದ್ರೆ ಎಲ್ಲಿ ಅವರು ಹೇಳ್ದಂಗೆ ನಾವು ಲೇಕ್ ಆಫ್ ಟಿಯರ್ಸ್ ನ ಹುಡುಕ್ತಿವೋ ಅಂತ ಹೆದರಿಸೋಕೆ ಈ ಜಾಗ ಆ ರೀತಿ ಗೊಂಬೆಗಳ ಕೈಯಲ್ಲಿ ದಾಳಿ ಮಾಡ್ಸಿರ್ಬೋದು. ಈ ರೀತಿ ಆದಾಗ ನಮ್ಮಪ್ಪ ಹೇಳಿದ್ದು ಸುಳ್ಳು ಅಂತ ಅನ್ಕೊಂತೀನಿ ಅಂತ. ಈಗ್ಲೂ ಅದೇ ರೀತಿ ಆಗ್ಬೋದು. ನೀವು ನಿಮಗೆ ನೆನ್ಪಾಗಿರೋದೆಲ್ಲ ರಿಯಲ್ ಅನ್ಕೊಂಡೆ ಮುಂದಿನ ನಿರ್ಧಾರ ತಗೊಳ್ಳಿ, ಹೆದರ್ಕೋಬೇಡಿ, ನೀವು ಹೇಳ್ತಿರೋದೆಲ್ಲ ರಿಯಲ್ ಅಂತ ಹೇಳ್ತಿದ್ದಾನೆ. ಇವನ್ಗಿರೋಷ್ಟು ತಲೆ ಜೂಲಿಗೆ ಇಲ್ಲ. ಇದೇ ಸಮಯಕ್ಕೆ ಬಲಿಯಾಗಿರೋ 7 ಜನ ಮಕ್ಕಳ ಆತ್ಮಗಳು ಬಂದು ಟಬಿತಾ ಕಡೆನೆ ಕೈ ಮಾಡಿ ತೋರಿಸ್ತಿದ್ದಾರೆ. ಈಗ ಟಬಿತಾ ಕೈಯಲ್ಲಿ ಇರೋ ತಾಲಿಸ್ಮಾನ್ ನ ನೋಡಿದಾಗ ಇವಳಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಏನ್ ಮಾಡ್ಬೇಕು ಅಂತ ಇವಳೇನ ಸ್ವಲ್ಪ ಹೊತ್ತಲ್ಲಿ ಹೇಳ್ತಾಳೆ. ಕ್ಲಿನಿಕ್ ನ ಹೊರಗೆ ಕ್ಲಾರಾ ಒಂದು ಫ್ಲಾಸ್ಕ್ ಅಲ್ಲಿ ಏನೋ ಡ್ರಿಂಕ್ ತಗೊಂಡ್ ಬಂದು ಯಾರಿಗೂ ಕಾಣ್ದಂಗೆ ಇದರಲ್ಲಿ ತನ್ನ ರಕ್ತವನ್ನ ಮಿಕ್ಸ್ ಮಾಡ್ತಿದ್ದಾಳೆ. ಇವಳ ರಕ್ತ ಅಂದ್ರೆ ಇನ್ನೇನು ಸೋಫಿಯಾಳ ರಕ್ತಾನೆ. ನಂತರ ಕ್ಲಾರಾ ಕ್ಲಿನಿಕ್ ಒಳಗೆ ಪಜಲ್ ಸಾಲ್ವ್ ಮಾಡ್ತಾ ಕೂತಿರೋ ಫಾತಿಮಾ ಹತ್ರ ಬರ್ತಾಳೆ. ಫಾತಿಮಾ ಸಾಲ್ವ್ ಮಾಡ್ತಾ ಇರೋ ಪಜಲ್ ನ ಹೆಸರು ಕ್ರೋಸ್ ಇನ್ ಫ್ಲೈಟ್ ಅಂತ. ಇಲ್ಲೂ ಕಾಗೆಗಳು. ಕ್ಲಾರಾ ಇದು ಗಿಡಮೂಲಿಕೆಗಳಿಂದ ಮಾಡಿರೋ ಡ್ರಿಂಕ್ ಆಗಿದೆ, ಬೇಗ ಕುಡ್ಕೋ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಫಾತಿಮಾ ಇದನ್ನ ಕುಡಿಯೋವರೆಗೂ ಇಲ್ಲಿಂದ ಕ್ಲಾರಾ ಹೋಗಲ್ಲ. ಫಾತಿಮಾ ಕೊನೆಗೂ ಇದನ್ನ ಕುಡಿದ್ಲು, ಇದರ ಟೇಸ್ಟ್ ಇಷ್ಟ ಆಗ್ಲಿಲ್ಲ, ಇನ್ನೇನು ಗಿಡಮೂಲಿಕೆಗಳು ಅಂದ್ರೆ ಹೀಗೆ ಇರುತ್ತೆ ಅಲ್ವಾ ಅಂತ ಸುಮ್ನಾಗ್ತಾಳೆ. ಆದ್ರೆ ಕ್ಲಾರಾ ಇಲ್ಲಿಂದ ಅಳ್ತಾ ಹೋಗ್ತಾಳೆ. ಇಷ್ಟ ಇಲ್ದೇ ಇದ್ರು ಸೋಫಿಯಾ ಹೇಳ್ದಂಗೆ ಅವಳು ಮಾಡ್ತಿದ್ದಾಳೆ. ಅಂದ್ರೆ ಮೊದಲನೇ ಬಾರಿ ಕ್ಲಾರಾನ ಬೇರೆ ರೂಪದಲ್ಲಿ ಅವಳು ಭೇಟಿಯಾಗಿದ್ದಾಗ ಏನೋ ಹೇಳಿ ಅಥವಾ ಏನನ್ನೋ ತೋರಿಸಿ ಹೆದರಿಸಿದಾಳೆ ಅನ್ಸುತ್ತೆ. ಅದಕ್ಕೆ ಅವಳು ಹೇಳ್ದಂಗೆ ಕ್ಲಾರಾ ಕೇಳ್ತಾ ಇರೋದು. ಈಗ ಸೋಫಿಯಾಳ ರಕ್ತ ಫಾತಿಮಾಳ ದೇಹ ಕೂಡ ಸೇರಿದೆ. ಹೆನ್ರಿ ಸೋಫಿಯಾಳ ರಕ್ತ ಕುಡ್ದಾಗ್ಲಿಂದ ರಿಯಾಲಿಟಿ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಫಾತಿಮಾಗೆ ಏನೇನಾಗುತ್ತೆ ಮುಂದೆ ನೋಡ್ಬೇಕು. ಆಪ್ಷನ್ಸ್ ಇದೆಯಲ್ಲ, ಗಾಲೆಮ್ ತರ ಜನರ ಮೇಲೆ ದಾಳಿ ಮಾಡಬಹುದು, ಇಲ್ಲ ಮಾನ್ಸ್ಟರ್ ಗಳ ರೀತಿ ಆಗೋ ಸಾಧ್ಯತೆ ಇದೆ. ಇದ್ಯಾವುದು ಆಗಲ್ಲ ಅಂದ್ರೆ ಕೆಲವರು ಹೇಳ್ತಿರೋ ಹಾಗೆ ಕಿಮೋನೋ ಲೇಡಿ ಆದ್ರೂ ಆಗ್ಬೋದು. ನೋಡೋಣ ಎಲ್ಲಿಗೆ ಹೋಗುತ್ತೆ ಇದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಮ್ಯಾನಿನ್ ಎಲ್ಲೋ ಕಾಡಲ್ಲಿ ಸೋಫಿಯಾಗಿ ಬದಲಾಗ್ಬೇಕಾದ್ರೆ ಟಿ ಶರ್ಟ್ ತೆಗ್ದಾಗ ನಾವು ನೋಡ್ಬೋದು ಅವನ ಹೊಟ್ಟೆ ಮೇಲೂ ಸೇಮ್ ಫಾತಿಮಾ ತರಾನೇ ನರಗಳಿದ್ದವೆ. ಆತ್ಮಗಳಾಗಿರೋ ಮಕ್ಕಳ ದೇಹದ ಮೇಲೂ ಕೂಡ.
ನೆಕ್ಸ್ಟಿನಲ್ಲಿ ವಿಕ್ಟರ್ ಮಿರಾಂಡಾ ಮತ್ತೆ ಎಲೋಯಿಸ್ ನ ಸಮಾಧಿ ಹತ್ರ ಬಂದು ಮಾತಾಡ್ತಿದ್ದಾನೆ. ಮಿರಾಂಡಾನೆ ಟಬಿತಾ ಆಗಿ ಬಂದಿರೋದು ಅಂದ್ರೆ ಎಲೋಯಿಸ್ ಏನಾಗಿದ್ದಾಳೆ, ಎಲೋಯಿಸ್ ಜೊತೆ ಮಿರಾಂಡಾ ಅಂದ್ರೆ ತನ್ನ ತಾಯಿ ಇದ್ದಾಳೆ ಅಂತ ಅನ್ಕೊಂಡು ಇವನು ನೆಮ್ಮದಿ ಆಗಿದ್ದ. ಆದ್ರೆ ಈಗ ತನ್ನ ತಾಯಿ ಟಬಿತಾ ಆಗಿ ಹುಟ್ಟು ಬಂದಿದ್ದಾರೆ ಅಂದ್ರೆ ಎಲೋಯಿಸ್ ಕತೆ ಏನು ಅಂತ ಚಿಂತೆ ಶುರು ಆಗಿದೆ. ಎಲೋಯಿಸ್ ಸಾವನ್ನಪ್ಪಿದ್ದಾಳೆ ಅನ್ನೋದು ಕನ್ಫರ್ಮೇ ಆಗಿಲ್ವಲ್ಲ. ಎಲೋಯಿಸ್ ಬಗ್ಗೆ ಗೊತ್ತಾದಾಗ್ಲಿಂದನು ಒಂದು ಥಿಯರಿ ಇರೋದೇನಂದ್ರೆ ಎಲೋಯಿಸ್ ಇನ್ನೂ ಬದುಕಿದ್ದಾಳೆ, ಟೌನ್ ಅಲ್ಲೇ ಎಲ್ಲೋ ಇದ್ದಾಳೆ ಅಂತ. ವಿಕ್ಟರ್ ಇಲ್ಲಿ ಮಣ್ ಮಾಡಿರೋದು ಎಲೋಯಿಸ್ ನ ಬಾಡಿನೇ ಅಂತ ವಿಕ್ಟರ್ ಗೆನೆ ಕನ್ಫರ್ಮ್ ಆಗಿಲ್ಲ. ಎಲೋಯಿಸ್ ದೇ ಬಾಡಿ ಪಾರ್ಟ್ಸ್ ಇರ್ಬೋದು ಅಂತ ಆಯ್ಕೊಂಡ್ ಬಂದು ಮಣ್ ಮಾಡಿದ್ದಾನೆ. ಇದೆಲ್ಲದರ ಜೊತೆ ಈಗ ಹೆನ್ರಿ ಬೇರೆ ತಲೆ ಕೆಟ್ಟಂಗ್ ಆಡ್ತಿದ್ದಾರೆ. ಅವರನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗದೆ ಇವನು ತಲೆ ಕೆಡ್ಸ್ಕೊಂಡಿದ್ದಾಗ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಂದ. ಅಲ್ಲ, ಬಿಳಿ ಬಟ್ಟೆ ಹಾಕಿರೋ ಯುವಕ. ನಿನಗೆ ಜೇಡ್ ಬಾಯ್ಡ್ ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವರು ಬಾಟಲ್ ಟ್ರೀನ ತೆಗಿತಾ ಇದ್ದಾರೆ. ಆ ಮರ ಇರೋದು ತುಂಬಾನೇ ಮುಖ್ಯ ಅಂತ ನಾನು ಮೊದ್ಲೇ ನಿನಗೆ ಹೇಳಿಲ್ವಾ, ನೀನು ಸುಮ್ನೆ ಇರೋದು ಸರಿಯಲ್ಲ ಅಂತಿದ್ದಂಗೆ ವಿಕ್ಟರ್ ಬಾಯ್ಡ್ ಹತ್ರ ಹೊರಡ್ತಾನೆ. ಆದ್ರೆ ಬಾಯ್ಡ್ ಚರ್ಚಲ್ಲಿ ದೇವರ ಹತ್ರ ಮಾತಾಡ್ತಿದ್ದಾರೆ. ನನಗೆ ನನ್ ಬಗ್ಗೆ ಚಿಂತೆ ಇಲ್ಲ, ಎಲಿಸ್, ಫಾತಿಮಾ ಮತ್ತೆ ಇನ್ನ ತುಂಬಾನೇ ಜನ ಈ ಟೌನ್ ನಲ್ಲಿ ಒಳ್ಳೆಯವರಿದ್ದಾರೆ. ನನಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಇವ್ರಿಗೆಲ್ಲ ಶಿಕ್ಷೆ ಕೊಡೋದು ಬಿಟ್ಟು ಅವರನ್ನ ಮನೆಗೆ ಕಳ್ಸೋದ್ ನೋಡು ಅಂತ ದೇವರಿಗೆನೆ ಆರ್ಡರ್ ಮಾಡ್ಬೇಕಾದ್ರೆ ಸಾರಾ ಬರ್ತಾಳೆ. ಫಾತಿಮಾ ಪ್ರೆಗ್ನೆಂಟ್ ಇದ್ದಾಗ ಎಲಿಸ್ ಕಿಮೋನೋ ಲೇಡಿಯ ಮಾತನ್ನ ಕೇಳ್ಕೊಂಡು ಫಾತಿಮಾಳನ್ನ ರೂಟ್ ಸೆಲಾರ್ ನ ಸೀಕ್ರೆಟ್ ಜಾಗದಲ್ಲಿ ಕೂಡ್ ಹಾಕಿದ್ದ. ಆಗ ಸಾರಾಗೆ ವಾಯ್ಸ್ ಕೇಳಿಸುತ್ತೆ, ಫಾತಿಮಾನ ಕಾಪಾಡೋಕೆ ಆಗಲ್ಲ ಅಂತ ನಗಾಡ್ತಿರ್ತಾರೆ. ಆದ್ರೂ ಸಾರಾ ಎಲ್ಜಿನ ಕಣ್ಕಿತ್ತಾಕಿ ಫಾತಿಮಾ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವಳನ್ನ ಕಾಪಾಡಿದ್ರು. ಆದ್ರೆ ಬಾಯ್ಡ್ಗೆ ನಿಜವಾಗ್ಲೂ ಅವಳನ್ನ ಕಾಪಾಡಿದೀವ ಅನ್ನೋ ಅನುಮಾನ ಶುರು ಆಗಿದೆ. ಫಾತಿಮಾ ಅವತ್ತು ಸಾಯ್ಲಿಲ್ಲ ಅಂದ್ರೆ ಈಗ ಸಾಯ್ತಾಳ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಸಾರಾಗೂ ಏನು ಗೊತ್ತಿಲ್ಲ, ವಾಯ್ಸಸ್ ಹೇಳಿದ್ದನ್ನ ಬಂದು ಹೇಳಿರ್ತಾಳೆ ಅಷ್ಟೇ. ನನಗೂ ಈ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ ಅಂತ ಬಾಯ್ಡ್ಗೆ ಹೇಳ್ತಾಳೆ ಸಾರಾ. ಆದ್ರೆ ನಾಳೆ ಸುರಂಗಕ್ಕೆ ಗುಂಡಿ ಅಗಿಯೋಕೆ ಹೋದಾಗ ಅಲ್ಲಿಗೆ ಸಾರಾ ಕೂಡ ಹೋಗೋಕೆ ತಯಾರಾಗಿದ್ದಾಳೆ. ಇವಳಿಗೆ ಅಲ್ಲಿ ಕೇಳಿಸೋ ವಾಯ್ಸಸ್ ಇಂದ ಸಹಾಯ ಆಗ್ಬೋದು. ಒಂದು ವಿಷಯ ನಾವು ಮರ್ತೆ ಹೋಗಿದ್ದೀವಿ, ಹಿಂದೆ ಸೋಫಿಯಾನೆ ಸಾರಾಗೆ ವಾಯ್ಸ್ ಕೇಳಿಸೋ ಹಾಗೆ ಮಾಡಿ ಟೆಸ್ಟ್ ಮಾಡಿದ್ಲು. ಏನಂತ, ನಾನ್ ಹೇಳೋದನ್ನ ಮಾಡ್ತಾಳ ಅಂತ. ಟೆಸ್ಟ್ ಅಲ್ಲಿ ಸಾರಾ ಪಾಸ್ ಆಗಿದ್ಲು. ಮುಂದೆ ಕೂಡ ಸೋಫಿಯಾ ಇವರ ಪ್ಲಾನ್ ಫ್ಲಾಪ್ ಆಗೋ ವಿಷಯವಾಗಿ ಸಾರಾಗೆ ವಾಯ್ಸ್ ಕೇಳಿಸೋ ಹಾಗೆ ಮಾಡಿದ್ರು ಮಾಡ್ತಾಳೆ. ಬಾಯ್ಡ್ ಇಲ್ಲಿಂದ ಬಾರಲ್ಲಿ ಇರೋ ಜೇಡ್ ಮತ್ತೆ ಕೆನಿ ಹತ್ರ ಬರ್ತಾರೆ. ಇವರಿಬ್ರು ಸೇರ್ಕೊಂಡು ರೇಡಿಯೋ ರೆಡಿ ಮಾಡಿದ್ದಾರೆ. ಸುರಂಗದ ಒಳಗಿಂದ ಏನಾಗ್ತಿದೆ ಅಂತ ಹೊರಗೆ ಇರೋರ್ಗೆ ಹೇಳ್ಬೇಕಲ್ಲ. ಆದ್ರೆ ರೇಡಿಯೋ ಇಂದ ಡೈರೆಕ್ಟ್ ಆಗಿ ಮಾತಾಡೋಕಾಗಲ್ಲ, ಕೇವಲ ಸ್ಟ್ಯಾಟಿಕ್ ಶಬ್ದ ಬರ್ತಿದೆ ಅಷ್ಟೇ. ಹಾಗಾಗಿ ಮಾರ್ಸ್ ಕೋಡ್ ಅಲ್ಲಿ ಕಮ್ಯುನಿಕೇಟ್ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಅದೇ ಡ್ಯಾಶ್ ಮತ್ತೆ ಡಾಟ್ ಗಳ ಸಹಾಯದಿಂದ ಕೋಡ್ ವರ್ಡ್ ಅಲ್ಲಿ ಮಾತಾಡ್ಕೊಂತಾರೆ. ಇದೇ ಸಮಯಕ್ಕೆ ವಿಕ್ಟರ್ ಬಂದು, ನೀವು ಬಾಟಲ್ ಟ್ರೀ ತೆಗಿತಾ ಇದ್ದೀರಾ, ಆ ರೀತಿ ಆಗೋಕೆ ನಾನು ಖಂಡಿತ ಬಿಡಲ್ಲ. ಬಿಳಿ ಬಟ್ಟೆ ಹಾಕಿರೋ ಹುಡುಗ ನನಗೆ ಎಲ್ಲ ಹೇಳಿದ್ದಾನೆ. ಆ ಮರ ಇರೋದು ತುಂಬಾನೇ ಮುಖ್ಯ, ಅದನ್ನ ಕಿತ್ತರೆ ಏನಾದ್ರೂ ಅನಾಹುತ ಆಗುತ್ತೆ, ನಾನು ನಿಮಗೆ ಮರ ಕೀಳೋಕೆ ಬಿಡಲ್ಲ ಅಂತ ಹೊರಗೆ ಹೋಗ್ತಾನೆ. ಬಾಯ್ಡ್ ಇವನನ್ನ ತಡೆಯೋಕೆ ನೋಡಿದ್ರು ಸುಮ್ನಾಗಲ್ಲ. ಬಿಳಿ ಬಟ್ಟೆ ಹಾಕಿರೋ ಹುಡುಗ ಹೇಳೋದೆಲ್ಲ ಸರಿ ಅಂತ ಹೇಗೆ ನಂಬೋದು ಅಂದ್ರೂ ಕೇಳ್ತಿಲ್ಲ. ಅದಕ್ಕೆ ಇವನ ಕೈಗೆ ಹ್ಯಾಂಡ್ ಕಫ್ಸ್ ಹಾಕಿ ವಿಕ್ಟರ್ ನ ಶೆರೀಫ್ ಸ್ಟೇಷನ್ ಅಲ್ಲಿ ಕೂಡ ಹಾಕು ಅಂತ ಕೆನಿಗೆ ಹೇಳಿ ಕಳಿಸ್ತಾರೆ ಬಾಯ್ಡ್. ಈಗ ತಾನೇ ಇಲ್ಲಿಗೆ ಬಂದ ಟಬಿತಾ ಕೂಡ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಹೇಳೋದೆಲ್ಲ ನಂಬೋಕಾಗಲ್ಲ, ನಾವು ಈ ಕೆಲಸ ಮಾಡ್ಲೇಬೇಕು ಅಂತಿದ್ದಾಳೆ. ಅಷ್ಟೆಲ್ಲ ಇವಳಿಗೆ ಮಕ್ಕಳ ಆತ್ಮ ಕಾಣಿಸ್ಕೊಂಡಾಗ ತಾಲಿಸ್ಮಾನ್ ನೋಡಿ ಏನ್ ಅರ್ಥ ಆಯ್ತು ಅಂತ ಕೂಡ ಹೇಳ್ತಾಳೆ. ಅದೇ ಈ ಗುಂಡಿ ಅಗ್ದು ಮಕ್ಕಳ ಮೂಳೆಗಳನ್ನ ಹೊರಗೆ ತೆಗೆಯೋ ಕೆಲಸ ಕೇವಲ ಇವಳು ಮತ್ತೆ ಜೇಡ್ ಇಬ್ರೆ ಮಾಡ್ಬೇಕಾಗಿರೋದು, ಬೇರೆ ಯಾರ ಕೈಯಲ್ಲೂ ಅದು ಆಗಲ್ಲ. ಜೇಡ್ ಮತ್ತೆ ಟಬಿತಾ ಕೈಯಲ್ಲಿ ಬಲಿ ಕೊಡೋ ಆಚರಣೆ ನಡೀತಲ್ಲ 100 ವರ್ಷಗಳ ಹಿಂದೆ, ಆಗ ಮಕ್ಕಳನ್ನ ಕಾಪಾಡೋಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ಕಾಪಾಡೋಕೆ ಪದೇ ಪದೇ ಇವರಿಬ್ರು ಪುನರ್ಜನ್ಮ ಪಡ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳು ಇವರನ್ನ ಕರೆಸ್ಕೊಂತಾ ಇದ್ದಾರೆ ಸಹಾಯ ಮಾಡ್ಲಿ ಅಂತ. ತಾಲಿಸ್ಮಾನ್ ಅಲ್ಲೂ ಅಷ್ಟೇ ಇಬ್ಬರು ವ್ಯಕ್ತಿಗಳು ಇರೋ ಹಾಗೆ ಕೆತ್ತನೆ ಇದೆಯಲ್ಲ, ಅದು ಜೇಡ್ ಮತ್ತೆ ಟಬಿತಾನೆ ಆಗಿದ್ದಾರೆ. ತಾಲಿಸ್ಮಾನ್ ಮೇಲೆ ಮಧ್ಯದಲ್ಲಿ ಜೇಡ್ ಮತ್ತೆ ಟಬಿತಾ ಇದ್ದಾರೆ. ಒಂದು ಸೈಡ್ ಅಲ್ಲಿ ಸೂರ್ಯ, ಇನ್ನೊಂದು ಸೈಡ್ ಅಲ್ಲಿ ಚಂದ್ರ. ಎಲ್ಲದರ ಸುತ್ತ 8 ಮರಗಳಿದ್ದಾವೆ. ಈ ಟೌನ್ ಅಲ್ಲಿ ಎಲ್ಲೆಲ್ಲಿ ಪೇಂಟಿಂಗ್, ಡ್ರಾಯಿಂಗ್ಸ್ ಎಲ್ಲ ಇದೆಯೋ ಅಲ್ಲೆಲ್ಲ ಮರಗಳನ್ನ ಇದೇ ರೀತಿ ತೋರಿಸಿರೋದು. ಕೆಲವರು ಇದು ಮರಗಳಲ್ಲ, ಮಕ್ಕಳನ್ನ ಕಲ್ಲಿನ ಮೇಲೆ ಮಲಗಿಸಿ ಬಲಿ ಕೊಟ್ಟಿರೋದನ್ನ ಇದು ಸೂಚಿಸುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನನಗೆ ಹಾಗನ್ಸ್ತಿಲ್ಲ. ಕಾರಣ ಇಲ್ಲಿ 8 ಮರಗಳಿರೋದು. ಮಕ್ಕಳು ಕಲ್ಲಿನ ಮೇಲೆ ಮಲಗಿದ್ದಾಗ 7 ಜನ ಮಾತ್ರ ಇದ್ರು. ಟಬಿತಾ ಕಡೆ ಕೈ ಮಾಡಿ ತೋರಿಸ್ಬೇಕಾದ್ರೂ 7 ಜನ ಮಕ್ಕಳೇ ಇದ್ದಿದ್ದು, ಅಂದ್ರೆ 7 ಮಕ್ಕಳನ್ನ ಮಾತ್ರ ಬಲಿ ಕೊಟ್ಟಿರೋ ಸಾಧ್ಯತೆ ಇದೆ. ಹಾಗಾಗಿ ತಾಲಿಸ್ಮಾನ್ ಅಲ್ಲಿ ಇರೋದು ಕಾಡನ್ನ ಸೂಚಿಸೋ 8 ಮರಗಳೇ ಆಗಿದೆ. ಮತ್ತೆ ಸೀಸನ್ 3 ನ ಪೋಸ್ಟರ್ ಅಲ್ಲೂ ಸ್ನೇಹಿತರೆ 8 ಇದೇ ರೀತಿ ಸಿಂಬಲ್ ಪೋಸ್ಟರ್ ನ ಸುತ್ತ ಇದೆ. ನೀವು ಈ ಇಮೇಜ್ ಅಲ್ಲಿ ನೋಡಬಹುದು. ಇದು ಮರಗಳೇ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಟಬಿತಾ ಕೊನೆಗೂ ನಾನು ಮತ್ತೆ ಜೇಡ್ ಇಬ್ರೆ ಈ ಕೆಲಸ ಮಾಡಬೇಕು ಅಂತ ಬಾಯ್ಡ್ಗೆ ಕನ್ವಿನ್ಸ್ ಮಾಡಿದಾಗ ಬಾಯ್ಡ್ ಕೂಡ ಒಪ್ಕೊಂತಾರೆ. ಇವತ್ತು ಸಂಜೆ ಕತ್ತಲಾಗೋ ಸಮಯದಲ್ಲಿ ಬಾಯ್ಡ್ ಗಂಟೆ ಅಲಾಡಿಸ್ಕೊಂಡು ಹೋಗ್ಬೇಕಾದ್ರೆ ಸೋಫಿಯಾ ನಾನು ಕೂಡ ಹಗ್ಗದ ಏಣಿ ಮಾಡೋಕೆ ಸಹಾಯ ಮಾಡ್ತೀನಿ, ಡೈನರ್ಗೆ ಹೋಗ್ತೀನಿ ಅಂತ ಬಾಯ್ಡ್ಗೆ ಹೇಳಿ ಜೊತೆಗೆ ಗುಡ್ ನೈಟ್ ಹೇಳಿ ಹೋಗ್ತಾಳೆ. ಇವತ್ತು ಗುಡ್ ನೈಟ್ ಹೇಳ್ತಾ ಇದ್ದಾಳೆ. ನಾಳೆ ಬೆಳಗ್ಗೆ ಸುರಂಗಕ್ಕೆ ಹೋದಾಗ ಆಲ್ ಔಟ್ ಆಗೋ ಸಾಧ್ಯತೆ ಇದೆ. ಸೋಫಿಯಾ ಬೇರೆಯವರ ಜೊತೆ ಸೇರಿ ಏಣಿ ಮಾಡಬೇಕಾದ್ರೆ ಹಾಗೆ ಜೂಕ್ ಬಾಕ್ಸ್ ಅಲ್ಲಿ ಸಾಂಗ್ ಪ್ಲೇ ಮಾಡೋಕೆ ಬಟನ್ ಒತ್ತುತ್ತಾ ಇದ್ದಾಳೆ. ಭಕ್ತ ಬಂದು ಅದು ವರ್ಕ್ ಆಗಲ್ಲ, ಅದಕ್ಕೆ ಬೇಕಾದಾಗ ಅಷ್ಟೇ ಅದು ಆನ್ ಆಗೋದು ಅಂತ ಹೇಳ್ತಾಳೆ.
ಮಾಡ್ತಾಳೆ. ಆದ್ರೆ ಸೋಫಿಯಾ ಯಾರು ಬಟನ್ ಒತ್ತುತ್ತಿದ್ದಂಗೆ ಹಾಡು ಪ್ಲೇ ಆಗುತ್ತೆ. ಭಕ್ತಾನೆ ಶಾಕ್ ಆಗೋಗ್ತಾಳೆ ಇದನ್ನ ನೋಡಿ. ಹೊರಗೆ ಮಾನ್ಸ್ಟರ್ಸ್ ಬಂದು ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಲ್ಲರೂ ಅವರನ್ನ ನೋಡ್ಬೇಕಾದ್ರೆ ಸೋಫಿಯಾ ಸೈಲೆಂಟ್ ಆಗಿ ಚಾಕು ತಗೊಂಡು ಹಗ್ಗದ ಏಣಿ ಅಲ್ವಾ ಇವರು ಮಾಡ್ತಾ ಇರೋದು, ಹಗ್ಗವನ್ನ ಸ್ವಲ್ಪನೇ ಕಟ್ ಮಾಡ್ತಾ ಇದ್ದಾಳೆ. ಇದರ ಮೇಲೆ ಹತ್ತೋಕೆ ಹೋದಾಗ ಬೀಳ್ಲಿ ಅಂತ. ಅದೇ ಇನ್ನೊಂದ್ ಕಡೆ ಕ್ಲಿನಿಕ್ ಅಲ್ಲಿ ಮಲಗಿದ್ದ ಫಾತಿಮಾಗೆ ಹೊಟ್ಟೆ ನೋವು ಶುರು ಆಯ್ತು. ಹೊಟ್ಟೆ ಮೇಲೆ ಕಾಣಿಸ್ತಿದ್ದ ನರಗಳು ಇನ್ನು ಮೇಲಕ್ಕೆ ಹರಡ್ಕೊಂತಾ ಇದೆ. ಯಾಕೆ ಈ ರೀತಿ ಆಗ್ತಿದೆ ಅಂತ ಇವಳಿಗೆ ಗೊತ್ತಾಗ್ತಿಲ್ಲ. ಆದ್ರೆ ನಮಗೆ ಗೊತ್ತಾಯ್ತು, ಕ್ಲಾರಾ ಕೊಟ್ಟಿದ್ದ ಡ್ರಿಂಕ್ ಅಲ್ಲಿ ಕ್ಲಾರಾಳ ರಕ್ತ ಮಿಕ್ಸ್ ಆಗಿತ್ತು, ಅಂದ್ರೆ ಸೋಫಿಯಾಳ ರಕ್ತ. ಮುಂದಿನ ಎಪಿಸೋಡ್ ಅಲ್ಲೇ ಫಾತಿಮಾಳ ಹಣೆ ಬರಹ ಗೊತ್ತಾಗೋ ಹಾಗಿದೆ. ಬಾಯ್ಡ್ ಮತ್ತೆ ಕೆನಿ ಶೆರೀಫ್ ಸ್ಟೇಷನ್ ಅಲ್ಲಿ ಇದ್ದಾರೆ. ವಿಕ್ಟರ್ ನ ಇಲ್ಲೇ ಕೂಡ ಹಾಕಿದ್ದಾರೆ. ಬಾಯ್ಡ್ ಕೆನಿಗೆ ನಾಳೆ ಇಲ್ಲೇ ಇರೋಕೆ ಹೇಳ್ತಿದ್ದಾರೆ. ಯಾಕಂದ್ರೆ ಸುರಂಗದ ಹತ್ರ ಏನಾಗುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ಬಾಯ್ಡ್ಗೆ ಅಥವಾ ಬೇರೆಯವ್ರಿಗೇನಾದ್ರೂ ಆದ್ರೆ ಕೆನಿನೇ ಬಾಯ್ಡ್ ನ ಜಾಗದಲ್ಲಿ ನಿಂತ್ಕೊಂಡು ಈ ಟೌನ್ ನ ನಡೆಸಬೇಕು. ಕೊನೆಗೂ ಬೆಳಗ್ಗೆ ಆಯ್ತು. ಪ್ಲಾನ್ ನ ಜಾರಿಗೆ ತರೋ ಸಮಯ ಬಂದಿದೆ. ಟಬಿತಾ ಹೋಗ್ತಿರೋದು ಈತನ್, ಜೂಲಿ ಮತ್ತೆ ಡಾನ್ ಆಗೆಲ್ಲ ಇಷ್ಟ ಆಗ್ತಿಲ್ಲ. ಬಾಯ್ಡ್ಗೂ ಇಷ್ಟ ಇರ್ಲಿಲ್ಲ. ಎಲ್ಲರೂ ಟಬಿತಾ ಜೊತೆ ಮಾತಾಡ್ತಿರೋದು ನೋಡಿ ಜೇಡ್ ಹೇಳ್ತಾನೆ, ನೀನು ತುಂಬಾನೇ ಲಕ್ಕಿ. ಇಲ್ಲಿ ಒಬ್ರು ಕೂಡ ನನಗೆ ನೀನು ಸುರಂಗಕ್ಕೆ ಹೋಗ್ಬೇಡ ಅಂತ ಒಂದು ಮಾತು ಕೂಡ ಹೇಳಿಲ್ಲ ಅಂತಾನೆ. ಇದನ್ನ ಕೇಳಿ ನನಗೆ ಬೇಜಾರಾಗೋಯ್ತು. ಜೇಡ್ ತುಂಬಾನೇ ಪ್ರಯತ್ನ ಪಡ್ತಿದ್ದಾನೆ ಈ ಜಾಗದಿಂದ ಹೊರಗೆ ಹೋಗೋಕೆ. ಒಬ್ರಾದ್ರೂ ನೀನ್ ಹೋಗ್ಬೇಡ, ನಾನ್ ಹೋಗ್ತೀನಿ, ಇಲ್ಲ ಅಟ್ಲೀಸ್ಟ್ ಸೇಫ್ ಆಗಿ ಹೋಗ್ಬಾ, ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಥವಾ ಬೇರೆ ಏನಾದ್ರೂ ಹೇಳಿ ಜೇಡ್ಗೆ ಸಮಾಧಾನ ಮಾಡೋ ಹಾಗೆ ಒಬ್ರು ಕೂಡ ಮಾತಾಡಿಲ್ಲ. ಟಬಿತಾ ಮತ್ತೆ ಜೇಡ್ ಇಬ್ರು ವಿಕ್ಟರ್ ಮತ್ತೆ ಟಬಿತಾ ಸುರಂಗದಿಂದ ಹೊರಗೆ ಬಂದಿದ್ರಲ್ಲ ಕಾಡಲ್ಲಿ, ಅಲ್ಲಿಂದ ಸುರಂಗದ ಒಳಗೆ ಹೋಗ್ತಾರೆ. ಮರದ ಹತ್ರ ಬಾಯ್ಡ್, ಎಲಿಸ್, ರ್ಯಾಂಡಲ್ ಎಲ್ಲರೂ ಸೇರಿ ಮರ ಕೀಳೋಕೆ ಹಗ್ಗ, ವ್ಯಾನ್ ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ. ಭಕ್ತ ಮತ್ತೆ ಪ್ಯಾಟಿ ಹಗ್ಗದ ಏಣಿ ತಗೊಂಡ್ ಬಂದ್ರು. ಕ್ರಿಸ್ಟಿ ಎಮರ್ಜೆನ್ಸಿಗೆ ಇಲ್ಲೇ ಇದ್ದಾಳೆ. ಸಾರಾ ರೇಡಿಯೋ ಆಪರೇಟ್ ಮಾಡ್ತಿದ್ದಾಳೆ. ಇನ್ನೊಂದ್ ಕಡೆ ಡೈನರ್ ಅಲ್ಲಿ ಎಲ್ಜಿನ್ ಮ್ಯಾನ್ ಇನ್ ಯೆಲ್ಲೋಗೆ ಸಂಬಂಧಪಟ್ಟಂಗೆ ಏನಾದ್ರೂ ಸಿಗುತ್ತಾ ಅಂತ ಇನ್ನೂ ಹುಡ್ಕಾಡ್ಬೇಕಾದ್ರೆ ಸರಿಯಾಗಿ 30-40 ವರ್ಷ ಹಳೆ ಫೋಟೋಸ್ ಇವನಿಗೆ ಸಿಕ್ತು. ಒಂದ್ರಲ್ಲಿ ಯಾವ್ದೋ ಹಳೆ ಕಾಲದ ಕೋಕಾ ಕೋಲಾ ತರ ಯಾವ್ದೋ ಡ್ರಿಂಕ್ ನ ಅಡ್ವರ್ಟೈಸ್ಮೆಂಟ್ ನ ಪೋಸ್ಟರ್ ಇದೆ. ಜೂಕ್ ಬಾಕ್ಸ್ ನ ಫೋಟೋ ಇದೆ. ಕೊಟ್ಟಿಗೆ ಮುಂದೆ ಕಾರಲ್ಲಿ ಕುತ್ಕೊಂಡು ಯಾರೋ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆಮೇಲೆ ನಂಬರ್ 7 ನ ಫೋಟೋ ಇದೆ. ಥಲಾ ಫಾರ್ ಎ ರೀಸನ್. ವಿಚಿತ್ರ ಏನಂದ್ರೆ ಈ ಎಪಿಸೋಡ್ ಅಲ್ಲೇ 7 ಜನ ಮಕ್ಕಳನ್ನ ನೋಡಿದೀವಿ. 7 ಜನ ಮಕ್ಕಳನ್ನ ಮಾತ್ರ ಬಲಿ ಕೊಟ್ಟಿರೋ ಹಾಗಿದೆ. ನೆಕ್ಸ್ಟ್ ಇನ್ನೊಂದು ಫೋಟೋನ ನೋಡಿ ಎಲ್ಜಿನ್ ಶಾಕ್ ಆಗೋದ. ಹಿಂದೆನೆ ಈ ಸೀನ್ ಕಟ್ ಮಾಡಿ ಸೋಫಿಯಾನ ತೋರಿಸ್ದಾಗ್ಲೇ ಗೊತ್ತಾಯ್ತು ಎಲ್ಜಿನ್ ಫೋಟೋ ಅಲ್ಲಿ ಸೋಫಿಯಾಳನ್ನೇ ನೋಡಿರೋದು ಅಂತ. ಕ್ಲಾರಾ ಬಂದು ಪ್ಲಾನ್ ಸ್ವಲ್ಪ ಚೇಂಜ್ ಮಾಡಿದರೆ ಜೇಡ್ ಮತ್ತೆ ಟಬಿತಾ ಮಾತ್ರ ಸುರಂಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇದಕ್ಕೆ ಸೋಫಿಯಾ ಮೊದ್ಲೇ ಹೇಳೋಕ್ ಆಗ್ತಿರ್ಲಿಲ್ವಾ ಅಂತ ಕೋಪಗೊಂಡಿದ್ದಾಳೆ. ಹಿಂದೆನೆ ಎಲ್ಜಿನ್ ಸೋಫಿಯಾ ಇಲ್ ನೋಡು ನಿನ್ ಹಳೆ ಫೋಟೋ ಸಿಕ್ಕಿದೆ ಅಂತ ತಗೊಂಡ್ ಬಂದು ತೋರಿಸ್ದ. ನಿನ್ ಮನ್ಸು ದೊಡ್ಡದು, ನೀನು ಆ ಥರ. ಇಡೀ ಸೀರೀಸ್ ಅಲ್ಲೇ ಇಂತ ತಲೆ ಇಲ್ದೇ ಇರೋ ಕ್ಯಾರೆಕ್ಟರ್ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಸುಮ್ನೆ ಸಾರಾ ಕೀಳೋದ್ ಕಿತ್ಲು 2 ಕಣ್ಣು ಕಿತ್ ಹಾಕಿದಿದ್ರೆ ಸೋಫಿಯಾಳ ಫೋಟೋ ಕಾಣಿಸ್ತಾನೆ ಇರ್ಲಿಲ್ಲ. ಫೋಟೋ ಅಲ್ಲಿ ಹುಡುಗ ಹುಡುಗಿ ಹಿಂದೆ ಸೋಫಿಯಾ ನಿಂತಿದ್ದಾಳೆ. ಈ ಹುಡುಗ ಹುಡುಗಿ ಇಬ್ರು ಟೌನ್ ಅಲ್ಲಿ ಇಲ್ಲ. ತುಂಬಾನೇ ಹಳೆ ಫೋಟೋ ಇದು. ಸೋಫಿಯಾ ಈ ಫೋಟೋ ಅಲ್ಲಿ ಬರೋಕ್ ಹೇಗ್ ಸಾಧ್ಯ? ಅದು ಹಾಳಾಗೋಗ್ಲಿ, ಸೋಫಿಯಾ ಬಂದಿರೋದೇ ನೆನ್ನೆ ಮೊನ್ನೆ. ಅಂತದ್ರಲ್ಲಿ ಅವಳ ಹಳೆ ಫೋಟೋ ಇಲ್ಲಿರೋಕೆ ಸಾಧ್ಯನೇ ಇಲ್ಲ ಅಂತಾನು ಎಲ್ಜಿನ್ಗೆ ಡೌಟ್ ಬರ್ಬಾರ್ದಾ? ಸಾರಾ ಇಲ್ಲಿ ಇದ್ದಿದ್ರೆ ಸರಿ ಹೋಗ್ತಿತ್ತು. ಮೊದ್ಲೇ ಸೈಡ್ ಇಂದಾನೆ ಸೋಫಿಯಾನ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಈ ಫೋಟೋ ನೋಡಿದಿದ್ರೆ ಎಲ್ಲರಿಗೂ ಸೋಫಿಯಾಳ ಬಗ್ಗೆ ಹೇಳ್ತಿದ್ಲು. ಅಟ್ಲೀಸ್ಟ್ ಇವಳ ಮೇಲೆ ಡೌಟ್ ಆದ್ರೂ ಬಂದಿರೋದು. ಸದ್ಯಕ್ಕೆ ಈಗ ಎಲ್ಜಿನ್ಗೆ ಮೌನಾಚರಣೆ ಮಾಡೋ ಸಮಯ. ಸೋಫಿಯಾ ಹೌದು ಈ ಫೋಟೋ ಅಲ್ಲಿ ಇರೋದು ನಾನೇ. ಕ್ಲಾರಾ ಸ್ವಲ್ಪ ಡೋರ್ ನ ಲಾಕ್ ಮಾಡು ಅಂತಾಳೆ. ಎಲ್ಜಿನ್ ಇದು ಹೇಗ್ ಸಾಧ್ಯ ಅಂತ ಕೇಳಿದಾಗ ನಾನು ಸಾವನ್ನಪ್ಪಿರೋರ ರೂಪ ಮಾತ್ರ ತಗೊಳೋಕೆ ಆಗೋದು, ನೀನು ಫೋಟೋನ ನೋಡ್ಬಾರ್ದಾಗಿತ್ತು ಅಂತ ಇವನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂತಾಳೆ. ಇದನ್ನ ಕೇಳಿ ಈಗ 99.9% ಕನ್ಫರ್ಮ್ ಆಯ್ತು ಮ್ಯಾನ್ ಇನ್ ಯೆಲ್ಲೋ ಕೂಡ ಇವಳ ನಿಜವಾದ ರೂಪ ಆಗಿರೋಕೆ ಸಾಧ್ಯ ಇಲ್ಲ. ಹಿಂದಿನ 2 ವಿಡಿಯೋಸ್ ಇಂದ ಹೇಳ್ತಾನೆ ಇದೀನಿ ಸ್ನೇಹಿತರೆ, ಸೋಫಿಯಾ ಮಾಟಗಾತಿ ತರ ಆಡೋದು ನೋಡಿದ್ರೆ ಸೋಫಿಯಾ ಮ್ಯಾನ್ ಇನ್ ಯೆಲ್ಲೋ ಅಲ್ಲ, ಯಾವ್ದೋ ದುಷ್ಟಶಕ್ತಿಯ ಬೇರೆ ಬೇರೆ ರೂಪ ಆಗಿರ್ಬೋದು. ಒರಿಜಿನಲ್ ರೂಪ ಒಬ್ಳು ಮಾಟಗಾತಿ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ದುಷ್ಟಶಕ್ತಿ ಆಗಿರ್ಬೋದು. ಯಾರು ಸಾವನ್ನಪ್ಪಿರ್ತಾರೋ ಅವರ ಬಟ್ಟೆ ಹಾಕೊಂಡಾಗ ಮಾತ್ರ ಅವರ ರೂಪ ತಾಳೋಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಮ್ಯಾನ್ ಇನ್ ಯೆಲ್ಲೋ ಆಗೋಕೆ ಮ್ಯಾನ್ ಇನ್ ಯೆಲ್ಲೋನ ಬಟ್ಟೆಯನ್ನ ಹುಡ್ಕೊಂಡ್ ಹೋಗಿ ಹಾಕೊಂಡ್ ಬಂದಿದ್ಲು. ಸೋಫಿಯಾ ಕೂಡ ಅಷ್ಟೇ, ಬಂದಾಗ್ಲಿಂದ ಒಂದೇ ಬಟ್ಟೆಯಲ್ಲಿ ಇದ್ದಾಳೆ. ವಿಕ್ಟರ್ ಹೇಳಿದ ಮ್ಯಾನ್ ಇನ್ ಯೆಲ್ಲೋ ಕೂಡ ನಮ್ ತರ ನಾರ್ಮಲ್ ಆಗಿ ಕಾರಲ್ಲಿ ಬಂದಿದ್ದ. ಆಮೇಲೆ ಮನುಷ್ಯರನ್ನ ಕೊಲ್ಲೋದು ತಿನ್ನೋದು ನೋಡ್ದೆ ಅಂತ. ಅಂದ್ರೆ ಒಂದು ಮ್ಯಾನ್ ಇನ್ ಯೆಲ್ಲೋ ಬರ್ಬೇಕಾದ್ರೆ ಯಾವ್ದೋ ದುಷ್ಟಶಕ್ತಿ ಮ್ಯಾನ್ ಇನ್ ಯೆಲ್ಲೋನ ಸಾಯಿಸಿ ಅವನ ರೂಪದಲ್ಲಿ ಟೌನ್ ಗೆ ಎಂಟರ್ ಆಗಿರ್ಬೋದು, ಇಲ್ಲ ಟೌನ್ ಗೆ ಬಂದಾದ್ಮೇಲೆ ಮ್ಯಾನ್ ಇನ್ ಯೆಲ್ಲೋನ ಸಾಯಿಸಿ ಅವನ ಬಟ್ಟೆ ಮತ್ತೆ ಅವನ ರೂಪ ಪಡ್ಕೊಂಡಿರೋ ಸಾಧ್ಯತೆ ಇದೆ. ಸೊ ಸುರಂಗದಲ್ಲಿ ಜೇಡ್ ಮತ್ತೆ ಟಬಿತಾ ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗಕ್ಕೆ ಬಂದ್ರು. ಬಂದ ದಾರಿಯನ್ನ ಟಾರ್ಪುಲಿನ್ ಹಾಕಿ ಮುಚ್ತೀವಿ ಅಂದಿದ್ರು. ಆದ್ರೆ ಈಗ ಪ್ಲಾಸ್ಟಿಕ್ ಕವರ್ ಹಾಕ್ತಾವ್ರೆ, ಅದು ಟೇಪ್ ಹಾಕಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಎಲ್ಲ ಆಯ್ತು. ಈಗ ತಾಲಿಸ್ಮನ್ನ ಮೊಳೆ ಹೊಡೆದು ನೇತ
ಸಾಯ್ತಾಗ್ತಾರೆ ಅಂದ್ರೆ ಅದನ್ನು ಟೇಪ್ ಹಾಕಿ ಅಂಟಿಸ್ತವ್ರೆ. ಇವರ ಭವಿಷ್ಯ ನಮ್ ಕಣ್ಮುಂದೆನೆ ಕಾಣ್ತಾ ಇದೆ. ಹೇಗೋ ಇಬ್ರು ಗುಂಡಿ ಅಗಿಯೋಕೆ ಶುರು ಮಾಡ್ತಾರೆ. ಇವರು ಮಾಡ್ತಿರೋ ಶಬ್ದ ಇಲ್ಲೇ ಸ್ವಲ್ಪ ದೂರದಲ್ಲಿ ಮಲ್ಗಿರೋ ಮಾನ್ಸ್ಟರ್ಸ್ ಗೆ ಕೇಳಿಸ್ತು. ಸ್ಮೈಲ್ ಮಾಡ್ತಾ ಎಲ್ಲರೂ ಎದ್ ಬರ್ತಾ ಇದ್ದಾರೆ. ಟಬಿತಾ ಫುಲ್ ಗಾಬರಿ ಆಗಿದ್ದಾಳೆ. ಜೇಡ್ ಇವಳಿಗೆ ಸಮಾಧಾನ ಮಾಡೋದ್ರ ಜೊತೆಗೆ ಗುಂಡಿ ಅಗಿಯೋದು ಮುಂದುವರಿಸಿದಾಗ ದೊಡ್ಡ ಕಲ್ಲು ಸಿಕ್ತು. ತುಂಬಾನೇ ತೂಕ ಇರೋ ಕಲ್ಲನ್ನ ತೆಗಿಯೋಕೆ ಇವರು ಸರ್ಕಸ್ ಮಾಡ್ತಿದ್ದಾರೆ. ಸರ್ಕಸ್ ನೋಡೋಕೆ ಮಾನ್ಸ್ಟರ್ಸ್ ಬರ್ತಾ ಇದ್ದಾರೆ. ಇವರಿಗೆ ತೆಗಿಯೋಕಾಗ್ತಿಲ್ಲ, ಮಾನ್ಸ್ಟರ್ಸ್ ಬರ್ತಾನೆ ಇದ್ದಾರೆ. ಈ ಸೀನ್ ಅಂತೂ ಎಷ್ಟು ಇಂಟೆನ್ಸ್ ಆಗಿತ್ತು ಅಂದ್ರೆ ಟೆನ್ಷನ್ಗೆ 2 ಸಲ ವಾಶ್ರೂಮ್ಗೆ ಹೋಗಿ ಬಂದೆ. ಹೇಗೋ ಸಾಹಸ ಮಾಡಿ ಕೊನೆಗೂ ಕಲ್ಲನ್ನ ಸೈಡ್ಗೆ ತಳ್ಳಿದ್ರು. ಇವ್ರ ಪುಣ್ಯಕ್ಕೆ ಎಲ್ಲಾ ಮೂಳೆಗಳು ಬೇರೆ ಬೇರೆ ಜಾಗದಲ್ಲಿ ಇಲ್ಲ. 7 ಜನ ಮಕ್ಕಳ ಮೂಳೆಗಳು ಒಂದೇ ತವ ಇದೆ. ಇದನ್ನ ಬ್ಯಾಗ್ಗೆ ತುಂಬಿಕೊಳ್ಳೋಕೆ ಟಬಿತಾ ಬ್ಯಾಗ್ ಎತ್ಕೊಳ್ಳೋಕೆ ಬಂದಾಗ ಮಾನ್ಸ್ಟರ್ಸ್ ಬಂದೇ ಬಿಟ್ರು. ಟಾರ್ಪುಲಿನ ಹೊರಗೆ ನಿಂತ್ಕೊಂಡು ನೀವು ಈ ಕೆಲಸ ಮಾಡಬಾರ್ದಾಗಿತ್ತು ಅಂತ ಒಬ್ಬ ಮಾನ್ಸ್ಟರ್ ಹೇಳ್ತಾನೆ. ಇಲ್ಲಿಗೆ ಕತೆ ಮುಗೀತು, ಅಲ್ಲ ಈ ಎಪಿಸೋಡ್ ಮುಗೀತು. ನೆಕ್ಸ್ಟ್ ಎಪಿಸೋಡ್ ನ ಟೀಸರ್ ಅಲ್ಲಿ ಜೇಡ್ ಟಬಿತಾಗೆ ಈ ಸೈಕಲ್ ನ ನಾವು ಎಂಡ್ ಮಾಡ್ಬೇಕು, ಅದೇ ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಬರೋ ಸೈಕಲ್ ನ ಎಂಡ್ ಮಾಡ್ಬೇಕು, ನಿನ್ ಮಕ್ಕಳನ್ನ ಸೇಫ್ ಆಗಿ ಟೌನ್ ಇಂದ ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾನೆ. ಯಾಕಂದ್ರೆ ಮಾನ್ಸ್ಟರ್ಸ್ ಆಗ್ಲೇ ಟಾರ್ಪುಲಿನ್ ತಕ್ಕೊಂಡು ಒಳಗೆ ಬಂದಿದ್ದಾರೆ. ಅಂದ್ರೆ ತಾಲಿಸ್ಮಾನ್ ನಾವ್ ಅನ್ಕೊಂಡಂಗೆ ವರ್ಕ್ ಆಗಲ್ಲ ಅಂತ ಆಯ್ತು. ಇಲ್ಲ ಟೇಪ್ ಹಾಕಿ ಅಂಟಿಸಿದ್ರಲ್ಲ ಉದ್ರೋಯ್ತೇನೋ. ಮೇಲೆ ಮರ ಕೀಳ್ಬೇಕಾದ್ರೂ ಏನೋ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಏನ್ ಮಾಡೋದು ಈಗ ಅಂತ ಕ್ರಿಸ್ಟಿ ಬಾಯ್ಡ್ ಗೆ ಕೇಳಿದಾಗ ನನಗೂ ಗೊತ್ತಿಲ್ಲ, ಪ್ಲಾನ್ ಬಿ ಇಲ್ಲ ಅಂತಿದ್ದಾರೆ ಬಾಯ್ಡ್. ಈತನ್ ಅಳ್ತಾ ಇದ್ದಾನೆ. ಎಲ್ಲರೂ ಸಾವನ್ನಪ್ತಾರೆ ಅಂತ ಜೂಲಿಗೆ ಹೇಳ್ತಿದ್ದಾನೆ. ಫಾತಿಮಾಳ ಮಗ ಕೂಡ ಆರಾಮಾಗಿ ತಾಲಿಸ್ಮಾನ್ ಇದ್ರು ಹಾಸ್ಪಿಟಲ್ ಒಳಗೆ ಫಾತಿಮಾ ಹತ್ರ ಹೋಗ್ತಾ ಇದ್ದಾನೆ. ಮೋಸ್ಟ್ಲಿ ಮೂಳೆಗಳನ್ನ ಹೊರಗೆ ತಗೊಂಡ್ ಬರ್ತಾರೆ ಅನ್ಸುತ್ತೆ. ತಗೊಂಡ್ ಬಂದಾದ್ಮೇಲೆ ಆಕಾಶದಲ್ಲಿ ಕೆಂಪು ಮೋಡ, ಸಿಡಿಲು ಎಲ್ಲ ಬರ್ತಿದೆ. ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಅಪ್ಸೈಡ್ ಡೌನ್ ಅಲ್ಲಿ ಅಥವಾ ವೆಕ್ನ ಇರೋ ಜಾಗದಲ್ಲಿ ಬರೋ ಹಾಗೆ. ಜೊತೆಗೆ ಭೂಕಂಪ ಕೂಡ ಆಗುತ್ತೆ ಅನ್ಸುತ್ತೆ. ವಿಕ್ಟರ್ ನ ರೂಮ್ ಎಲ್ಲ ಅಲ್ಲಾಡ್ತಾ ಇದೆ. ಅವನನ್ನ ಒಬ್ನೇ ಕೂಡ ಹಾಕಿದ್ರಲ್ಲ, ಅಲ್ಲಿ ಲೈಟ್ ಎಲ್ಲ ಕೆಳಗೆ ಬಿದ್ದು ಹೋಗುತ್ತೆ. ವಿಕ್ಟರ್ ಡೋರ್ ಅನ್ನ ಬಡಿತಾ ಕಿರ್ಚಾಡ್ತಾ ಇದ್ದಾನೆ. ಆದ್ರೂ ಡೋರ್ ತೆಗಿಯೋಕೆ ಯಾರು ಬರ್ತಿಲ್ಲ. ಸೋಫಿಯಾ, ನೀವು ಎಲ್ಲೂ ಬಚ್ಚಿಡ್ಕೊಳ್ಳೋಕೆ ಆಗಲ್ಲ, ನಾನು ಈಗ ಬೆಂಕಿ ಹಚ್ತೀನಿ, ಆಮೇಲೆ ಬೆಂಕಿ ಉರಿಯೋದು ನೋಡ್ತೀನಿ ಅಂತ ಹೇಳ್ತಿದ್ದಾಳೆ. ನೋಡೋಣ ಕೊನೆ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.